ನಮಸ್ತೆ ಸ್ನೇಹಿತರೆ, ಈ ವಿಡಿಯೋನಲ್ಲಿ ನಾನು ಆಫ್ಟರ್ ಎಫೆಕ್ಟ್ಸ್ ಯಾವ ರೀತಿ ಕಲಿತೆ ಅನ್ನೋದನ್ನು ಶೇರ್ ಮಾಡ್ತೀನಿ. ಬನ್ನಿ ನೋಡೋಣ. ಸೊ ಆಫ್ಟರ್ ಎಫೆಕ್ಟ್ಸ್ ಕಲಿಯಾಗ್ಲೂ ಅಷ್ಟೇ ಸೇಮ್ ನಾನು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಯಾವ ಥರ ಆಫ್ಟರ್ ಎಫೆಕ್ಟ್ಸಲ್ಲಿ ಏನು ಹೇಗೆ ವರ್ಕ್ ಆಗುತ್ತೆ ಏನಂತೆಲ್ಲ ಹೇಳಿಬಿಟ್ಟು ಆಫ್ಟರ್ ಎಫೆಕ್ಟ್ಸ್ ಟ್ಯುಟೋರಿಯಲ್ಸ್ ಈ ರೀತಿ ಸರ್ಚ್ ಮಾಡಿದಾಗ ಅಗೇನ್ ಒಂದಷ್ಟು ಕ್ರಿಯೇಟರ್ಸ್ ತೋರ್ಸೋಕ್ಕೆ ಸ್ಟಾರ್ಟ್ ಆಯಿತು ರೆಕಮೆಂಡೇಷನ್ಸು. ಆ್ಯಂಡ್ ಅಗೇನ್ GFX ಮೆಂಟರ್ ಎಲ್ಲ ನನಗೆ ನಮ್ಮ ತಾಯಿಯವ್ರ ಕಡೆಯಿಂದ ಗೊತ್ತಾಗಿದ್ದು. ಅಲ್ಲಿವರೆಗೂ ನನಗೆ ಗೊತ್ತಿರಲಿಲ್ಲ ಈ ಥರವ್ರು ಇದ್ದಾರಂತ. ಸೊ ಇವ್ರು ಕೂಡ ಅಗೇನ್ ತುಂಬ ಒಳ್ಳೆಯ ಟ್ಯುಟೋರಿಯಲ್ಸು. ಇವ್ರು ಇನ್ಡೆಪ್ತು ಫುಲ್ ಡೀಟೇಲಾಗೆ ವೀಡಿಯೋಸ್ ಮಾಡ್ತಾರೆ ಆ್ಯಂಡ್ ಶಾರ್ಟ್ ವೀಡಿಯೋಸ್ ಇರುತ್ತೆ. ಸೊ ಪ್ರತಿಯೊಂದೂ ಡೀಟೇಲಾಗೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ತುಂಬ ಚೆನ್ನಾಗಿದೆ ಇವ್ರ ವೀಡಿಯೋಸ್ ಕೂಡ, ಹೋಗಿ ನೀವು ನೋಡ್ಬೋದು. ಇದಾದಮೇಲೆ ಅಗೇನ್ ಇವಾಗ ಎಷ್ಟೊಂದು ಬೇರೆ ಬೇರೆ ಕ್ರಿಯೇಟರ್ಸ್ ಇದ್ದಾರೆ. ನಾನು ಕಲಿಯೋ ಟೈಮಲ್ಲಿ ನಾನು ಜನ್ರಲಾಗೆ ಎಲ್ಲ ಲ್ಯಾಂಗ್ವೇಜ್ ಅವ್ರದ್ದು ನೋಡ್ತಾ ಇದ್ದೆ. ಆ್ಯಂಡ್ ಅಫ್ಕೋರ್ಸ್ ಕನ್ನಡ ಲ್ಯಾಂಗ್ವೇಜ್ ಬಂದು ತುಂಬ ಕಮ್ಮಿ ಇದ್ದಿದ್ದು. ಸೊ ನಾನು ಹುಡ್ಕೋ ಟೈಮಲ್ಲಿ ನನಗೆ ಡೋಪ್ ಮೋಷನ್ಸ್ ಅಂತ ಒಬ್ಬರು ಕ್ರಿಯೇಟರ್ ಸಿಕ್ಕಿದ್ರು. ಇವರು ಡೋಪ್ ಮೋಷನ್ಸ್ ಅಂತ ಇತ್ತೀಚೆಗೆ ಅವರು ಹಿಂದಿನಲ್ಲಿ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಮುಂಚೆ ಇರಲಿಲ್ಲ ಹಿಂದಿನಲ್ಲಿ, ಬರೀ ಇಂಗ್ಲೀಷಲ್ಲಿ ಮಾತ್ರ ಇತ್ತು. ಸೊ ಇವ್ರು ಕೂಡ ತುಂಬ ಚೆನ್ನಾಗಿ ಟ್ಯುಟೋರಿಯಲ್ಸ್ ಮಾಡ್ತಾರೆ. ಸೊ ಕ್ಲೀನಾಗೆ ಪ್ರೊಫೆಷ್ನಲಾಗೆ ಚೆನ್ನಾಗಿರುತ್ತೆ ಇವ್ರು ತೋರ್ಸೋ ಆ್ಯನಿಮೇಷನ್ಸ್ ಎಲ್ಲ. ಸೊ ಈ ಥರ ಇನ್ನೂ ಒಂದಷ್ಟು ಜನರದ್ದು ಟ್ಯುಟೋರಿಯಲ್ಸ್ ಎಲ್ಲ ನೋಡಿ ನಾನು ಪ್ರಾಕ್ಟೀಸ್ ಮಾಡ್ತಾಯಿದ್ದು. ಸೊ ನನಗೆ ಪರ್ಸ್ನಲಾಗಿ ಏನು ಪ್ರಾಬ್ಲಮ್ ಇತ್ತು ಕಲಿಯೋವಾಗ ಅಂತ ಹೇಳಿದರೆ, ಅಗೇನ್ ಎಲ್ರಿಗೂ ಈ ಪ್ರಾಬ್ಲಮ್ ಬಂದಿರೋದೆ. ಇವಾಗ ಟ್ಯುಟೋರಿಯಲ್ನಲ್ಲಿ ನೋಡ್ತಾ ಇರ್ತೀನಿ, ಇಲ್ಲಿ ವರ್ಕ್ ಮಾಡೋವಾಗ ನನಗೆ ಅಲ್ಲಿ ಅವ್ರಿಗೆ ಬರೋ ಥರ ಎಫೆಕ್ಟ್ಸ್ ಕೆಲವೊಂದು ಸತಿ ಬರ್ತಾ ಇರಲಿಲ್ಲ. ಸೊ ಆ ಟೈಮಲ್ಲಿ ಏನೋ ಒಂದು ಮಿಸ್ಟೇಕ್ ಮಾಡಿರ್ತೀನಿ. ಸೊ ಅದೇನು ಮಿಸ್ಟೇಕು ಅಂತ ನನಗೆ ಗೊತ್ತಾಗ್ತಿರ್ಲಿಲ್ಲ. ಅಥವಾ ಏನಾದರೂ ಡೌಟ್ಸ್ ಬಂದಾಗ ನಾನು ಹೇಗೆ ಯಾರನ್ನ ಅಪ್ರೋಚ್ ಮಾಡೋದು, ಯಾರು ಕ್ವಶನ್ ಕೇಳೋದು, ಆನ್ಸರ್ ಬೇಕಲ್ಲ. ಇವಾಗ ಏನೋ ಒಂದು ಮಿಸ್ಟೇಕ್ ಮಾಡಿರ್ತೀನಿ, ಇಲ್ಲ ಏನೋ ಒಂದು ಕಲಿಬೇಕಂತಿರುತ್ತೆ. ಒಬ್ಬರು ಟೀಚರ್ ಥರ ನನಗೆ ಯಾರೂ ಇರಲಿಲ್ಲ ಆ ಟೈಮಲ್ಲಿ. ಇವಾಗ ಅಫ್ಕೋರ್ಸ್ ಒಂದಷ್ಟು ಜನ ಕ್ರಿಯೇಟರ್ಸ್ ಎಲ್ಲ ಹೇಳ್ತಾರೆ ರೀಚ್ ಔಟ್ ಮಾಡಿ, ನಾವು ಹೆಲ್ಪ್ ಮಾಡ್ತೀವಿ ಅಂತೆಲ್ಲ ಹೇಳ್ಬಿಟ್ಟು. ಸೊ ನಾನು ಒಂದಷ್ಟು ಜನರಿಗೆಲ್ಲ ರೀಚ್ ಔಟ್ ಮಾಡಿದ್ದೀನಿ. ಯಾರು ಅಂದರೆ ಮೆಜಾರಿಟಿ ಲೈಕ್ 80% ಯಾರೂ ರಿಪ್ಲೈ ಮಾಡಿರಲಿಲ್ಲ. ಅಫ್ಕೋರ್ಸ್ ಅವರು ಬ್ಯುಸಿಗಿರ್ತಾರೆ ಆ್ಯಂಡ್ ಡೈಲಿ ಅವ್ರಿಗೂ ಕೂಡ ಎಷ್ಟೊಂದು ಜನ ಮೆಸೇಜ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿಬಿಟ್ಟು ನನಗೆ ಅದು ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು. ಸೊ ಏನೋ ಇದು ಲೈಕ್ ಕಲಿಯೋ ಟೈಮಲ್ಲಿ ಏನೋ ಅರ್ಥ ಆಗ್ತಿಲ್ವಲ್ಲಪ್ಪ, ಯಾವ ರೀತಿ ಮಾಡೋದು ಏನು ಅಂತೆಲ್ಲ. ಇವ್ರು ಒನ್ ಆಫ್ ದ ಕ್ರಿಯೇಟರ್ಸ್ ರೆಸ್ಪಾಂಡ್ ಮಾಡಿರೋರು. ಸೊ ಇವ್ರಿಗೆ ನಾನು ಮೆಸೇಜ್ ಮಾಡಿದಾಗ ಅವ್ರಿಗೆ ನಾನು ಕೇಳಿದ್ದಿದ್ದೆ ಸೇಮ್ ಇವಾಗ ಎಲ್ಲರೂ ನನಗೆ ಹೇಗೆ ಕೇಳ್ತಾ ಇರ್ತಾರಲ್ಲ, ಹೇಗೆ ನೀವು ಸ್ಟಾರ್ಟ್ ಮಾಡಿದ್ರಿ, ಹೇಗೆ ಕಲ್ತ್ಕೊಂಡ್ರಿ ಅಂತೆಲ್ಲ. ನಾನು ಅವ್ರಿಗೆ ಅದೇ ಕೇಳಿದೆ, ಹೇಗೆ ನೀವು ಈ ಥರ ಎಲ್ಲ ಆಫ್ಟರ್ ಎಫೆಕ್ಟ್ಸು ಇಷ್ಟಕ್ಕೆಲ್ಲ ಕಲ್ತ್ರಿ, ನಿಮ್ಮ ಸ್ಟಾರ್ಟಿಂಗ್ ಜರ್ನಿ ಯಾವ ಥರ ಇತ್ತು ಏನಂತೆಲ್ಲ ಅವರು ಕೇಳಿದಾಗಲೂ ಅವ್ರು ಅದೇ ಹೇಳಿದ್ದು. ಲೈಕ್ 3 to 5 years ಅವರು ವರ್ಕ್ ಮಾಡಿದ್ದಾರೆ ಇದರಲ್ಲಿ. ಸೊ ಸಾಫ್ಟ್ವೇರ್ನ ಅವ್ರು ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಆ್ಯಂಡ್ ಆಗಿನ ಕಾಲದಲ್ಲೆಲ್ಲ ಟ್ಯುಟೋರಿಯಲ್ಸ್ ಈ ಥರ ಎಲ್ಲ ಇರಲಿಲ್ಲ. ಅಟ್ಲೀಸ್ಟ್ ನಾನು ಕಲಿಯೋ ಟೈಮಲ್ಲಿ, ಅಂದರೆ ಈಗಿನ ಜನ್ರೇಷನೆಲ್ಲ ಎಷ್ಟೊಂದು ಕ್ರಿಯೇಟರ್ಸ್ ಇದ್ದಾರೆ. ಸೊ ಅವ್ರ ಟೈಮಲ್ಲೆಲ್ಲ ಬಂದುಬಿಟ್ಟು ಅಷ್ಟು ಕ್ರಿಯೇಟರ್ಸ್ ಇರಲಿಲ್ಲ. ಸೊ ವಿಡಿಯೋ ಕೋಪೈಲೆಂಟ್ ಅಂತ ಒಬ್ರು ಇದ್ದಾರೆ. ಅವ್ರು ಬಂದುಬಿಟ್ಟು ಗಾಡ್ ಫಾದರ್ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಆ ಟೈಮಲ್ಲಿ ಅವ್ರಿಗೆ ಇದ್ದಿದ್ದು ಅವ್ರ ಟ್ಯುಟೋರಿಯಲ್ಸು, ಆಮೇಲೆ ಇನ್ನೂ ಒಂದಷ್ಟು ಬೇರೆ ಬೇರೆ ಮೇ ಬಿ ಆರ್ಟಿಕಲ್ಸ್ ಇರ್ಬೋದು, ಇಲ್ಲ ಗೊತ್ತಿಲ್ಲ ನನಗೆ ಎಕ್ಸಾಕ್ಟಾಗಿ. ಬೇರೆ ಒಂದಷ್ಟು ಮೆಥಡ್ಸಿಂದ ಅವ್ರೇನೋ ಕಲಿಬೇಕಿತ್ತಿಲ್ಲ, ಟ್ರಯಲ್ ಆ್ಯಂಡ್ ಎರರ್ ಮಾಡಿನೇ ಅವ್ರು ಕಲಿಬೇಕಿತ್ತು. ಈ ಥರ ಇದ್ದಿದ್ದು. ಸೊ ಅವ್ರ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿದ್ರು. ಸೊ ನಾವು ಈ ರೀತಿ ಡೈಲಿ ಪ್ರಾಕ್ಟೀಸ್ ಮಾಡಿದ್ವಿ, ಈ ಥರ ಏನೇನಿದೆ ಅಂತ ಚೆಕ್ ಮಾಡಿದ್ವಿ, ಟೆಸ್ಟ್ ಮಾಡಿ ಆ ಥರ ಕಲ್ತಿರೋದು ಅಂತ ಹೇಳ್ಬಿಟ್ಟು. ಈ ಥರ ಒಂದಷ್ಟು ಎಲ್ಲ ಕೇಳಿದಾಗ ನನಗೆ ಮೇಯ್ನಾಗಿ ಅನಿಸಿದೆ ಏನಂತ ಹೇಳಿದ್ರೆ, ನಾವು ಈ ಥರ ಎಷ್ಟು ಕ್ವಶನ್ ಕೇಳಿದ್ರೂ ಏನೂ ಯೂಸ್ ಇಲ್ಲ ಅನ್ಲೆಸ್ ನಾವು ಕೂತ್ಕೊಂಡು ಪ್ರಾಕ್ಟೀಸ್ ಮಾಡೋ ತನಕ ಈ ಕ್ವಶನ್ಸ್ ಕೇಳಿ ಏನೂ ಯೂಸ್ ಇಲ್ಲ. ನಾವು ಈ ಕ್ವಶನ್ಸ್ ಕೇಳಿದ್ರೂ ಅವ್ರು ಹೇಳೋ ಆನ್ಸರ್ನ ನಾವು ಯೂಸ್ ಮಾಡ್ಕೋತೀವ, ಅದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ಇವಾಗ ಅವ್ರು ಹೇಳಿದ್ದಾರೆ ಅವರು 3-4 years ತೊಗೊಂಡಿದ್ದಾರೆ ಟೈಮ್ ಅಂತ ಹೇಳ್ಬಿಟ್ಟು. ಸೊ ಇವಾಗ ನಾನು ಕೇಳಿದ್ದೀನಿ 3-4 years ತೊಗೊಂತು, ಅವರು ಪ್ರಾಕ್ಟೀಸ್ ಕೂತ್ಕೊಂಡೆಲ್ಲ ಮಾಡಿದ್ದಕ್ಕೆ ಅವ್ರಿಗಾಯಿತು. ಇವಾಗ ನಾನು ಅಷ್ಟು ಟೈಮ್ ಕೊಡ್ತೀನ, ಅದು ಮೇನ್ ಮ್ಯಾಟ್ರ್ ಆಗುತ್ತೆ. ಇಲ್ಲ ನಾನು ಸುಮ್ಮನೆ ಅವರು ಇಂಟರ್ವ್ಯೂ ಥರ ಮಾಡಿಬಿಟ್ಟು ನಾನೇನು ವರ್ಕ್ ಮಾಡಿಲ್ಲ ಅಂದರೆ ಅದು ವೇಸ್ಟ್ ಅಲ್ವಾ. ಸೊ ಅದಕ್ಕೋಸ್ಕರನೇ ನೀವು ಎಫರ್ಟ್ ಹಾಕಿದ್ರೇ ನಿಮಗೆ ರಿಟರ್ನ್ಸ್ ಬರೋದು. ಅದಕ್ಕೋಸ್ಕರನೇ ನಾನು ಎಲ್ರಿಗೂ ಕೇಳೋದು, ಟೈಮ್ ಸ್ಪೆಂಡ್ ಮಾಡಿ. ಅಟ್ಲೀಸ್ಟ್ ಒಂದು 1/2 hour ಇಲ್ಲ 1 hour ನೀವೇನಾದರೂ ಕಲಿಬೇಕಂತಿದ್ರೆ ಅದ್ರ ಮೇಲೆ ಅಷ್ಟು ಅಟ್ಲೀಸ್ಟ್ ಒಂದು 1/2 hour ಅಥವಾ 1 hour ಟೈಮ್ ಸ್ಪೆಂಡ್ ಮಾಡಿ. ಆವಾಗ ನೀವೇನು ಅಂದ್ಕೊಂಡಿರ್ತೀರ ಅದು ಡೌನ್ ದ ಲೈನ್ ಅಚೀವ್ ಮಾಡ್ತೀರಾ. ಸೊ ನೀವು ಕೆಲಸಕ್ಕೆ ಹೋಗ್ತಿರ್ಬೋದು, ಇಲ್ಲ ಬೇರೆ ಏನಾದರೂ ಮಾಡ್ತಿರ್ಬೋದು, ನಿಮ್ಗೇನು ಇಷ್ಟನೋ ಅದ್ರ ಮೇಲೆ 1 hour ಆದರೂ ಸ್ಪೆಂಡ್ ಮಾಡಿ.
1 hour ಟೈಮ್ ಸಿಗುತ್ತೆ. ಇವಾಗ ಮೊಬೈಲಲ್ಲೇ ಗೊತ್ತಿಲ್ಲದೆ ನಾವು ಸುಮ್ಮನೆ 1-2 ಪೋಸ್ಟ್ ನೋಡೋಕ್ಕಂತಾನೆ ಕೂತಿರ್ತೀವಿ, ಗೊತ್ತಿಲ್ಲದೇ ಹಾಫ್ ಆನ್ ಅವರ್ ಸ್ಪೆಂಡ್ ಮಾಡಿಬಿಡ್ತೀವಿ. ಸೊ ಆ ಥರ ಸ್ಪೆಂಡ್ ಮಾಡೋ ಬದಲು ಅಟ್ಲೀಸ್ಟ್ 1 hour ನೀವು ಸ್ಪೆಂಡ್ ಮಾಡಿದ್ರೆ ನಿಮ್ಮ ಇದಕ್ಕೆ ಹೆಲ್ಪ್ ಆಗುತ್ತೆ, ನೀವೇನು ಅಂದ್ಕೊಂಡಿರ್ತೀರ ಆ ಗೋಲ್ನ ರೀಚ್ ಮಾಡ್ಕೊಳ್ಳೋಕ್ಕೆ. ಸೊ ಡೋಪ್ ಮೋಷನ್ಸ್ ಇವ್ರು ಬಂದುಬಿಟ್ಟು ಒನ್ ಆಫ್ ದ ಚಾನಲ್ ನಾನು ನೋಡ್ತಾ ಇದ್ದಿದ್ದು ಟ್ಯುಟೋರಿಯಲ್ಸ್ಗೆ. ಇದು ಬಿಟ್ಟು ಹಾಗೇನು ಇನ್ನು ಎಲಿಮೆಂಟ್ 3D ಅವ್ರದ್ದು ಕೂಡ ಒಂದಷ್ಟು ಟ್ಯುಟೋರಿಯಲ್ಸ್ ನೋಡಿದ್ದೀನಿ. ಸೊ ಈ ಥರ ವಿಡಿಯೋ ಕಾಪೈಲೈಟ್ ಅವ್ರದ್ದು ನೋಡಿದ್ದೀನಿ. ಬಟ್ ಇವಾಗವರೆಗೂ ನಾನು ಅವ್ರದ್ದು ಕಂಪ್ಲೀಟಾಗಿ ಫಿನಿಷ್ ಮಾಡೋಕ್ಕಾಗಿಲ್ಲ, ಅಂದರೆ ಆ ಥರ ಇನ್ ಡೀಟೇಲಲ್ಲಿ ವರ್ಕ್ ಮಾಡಿಲ್ಲ ನಿನ್ನ. ಯಾಕಂದರೆ ನನಗೆ ಮೇಯ್ನಾಗೆ ಮೋಷನ್ ಗ್ರಾಫಿಕ್ಸು ಈ ಥರದ್ರಲ್ಲಿ ಇಂಟ್ರೆಸ್ಟ್ ಇದ್ದಿದ್ದು. ಸೊ ನನಗೇನೆಂದರೆ ಬೇಸಿಕ್ ಈ ಆ್ಯನಿಮೇಷನ್ ಕಾನ್ಸೆಪ್ಟ್ ಹೇಗೆ ವರ್ಕ್ ಆಗುತ್ತೆ, ಸೊ ಈ ಥರದ್ರಲ್ಲಿ ಸ್ವಲ್ಪ ಇಂಟ್ರೆಸ್ಟ್. ಆ್ಯಂಡ್ ಮೋರ್ ಓವರ್ ನನಗೆ ಡಿಸೈನ್ ಬಗ್ಗೆ ಏನೂ ಗೊತ್ತಿಲ್ಲ ಆ ಟೈಮಲ್ಲಿ. ಇದೇ ಎಲಿಮೆಂಟ್ಸ್ನ ಯಾಕೆ ಹಾಕ್ತಿದ್ದಾರೆ, ಆಮೇಲೆ ಇದನ್ನು ಯಾಕೆ ಮಾಡ್ತಿದ್ದಾರೆ, ನನಗೆ ಮೇಯ್ನು ಅದ್ರದ್ದು ಆನ್ಸರ್ಸ್ ಬೇಕಾಗಿತ್ತು. ಅಂದರೆ ಡಿಸೈನ್ನ ಅರ್ಥ ಮಾಡ್ಕೋಬೇಕಾಗಿತ್ತು. ಯಾಕಂದರೆ ನೀವು ಡಿಸೈನ್ನ ಅರ್ಥ ಮಾಡ್ಕೊಂಡ್ರೆ ನಿಮ್ಮ ಎಡಿಟ್ಸು ತುಂಬ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಸೊ ನನಗೆ ಈ ಥರ ಕ್ವಶನ್ಸ್ಗೆ ಆನ್ಸರ್ಸ್ ಬೇಕಿತ್ತು. ಸೊ ಇದ್ರ ಜೊತೆಗೆ ಸಾಫ್ಟ್ವೇರ್ನಲ್ಲೂ ನನಗೇನು ಡೌಟ್ಸ್ ಬರುತ್ತೆ ಈ ಥರದ ಆನ್ಸರ್ಸ್ ಬೇಕಿತ್ತು. ಅಗೇನ್ ಇವ್ರ ಜೊತೆಗೆ ನಾನು ಇನ್ನೂ ಒಂದಷ್ಟು ಬೇರೆ ಕ್ರಿಯೇಟರ್ಸ್ದೆಲ್ಲ ನೋಡ್ತಿದ್ದೆ, ನನಗೆ ಸದ್ಯಕ್ಕೆ ಜ್ಞಾಪಕ ಬರ್ತಿಲ್ಲ. ಜ್ಞಾಪಕ ಬಂದಾಗ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಎಲ್ಲ ಶೇರ್ ಮಾಡ್ತೀನಿ ನಾನು. ಇನ್ನೊಬ್ಬರು ಬಂದು ಇದು ಕೂಡ cinicom.net ಅಂತಿದೆ. ಇವರು ಬಂದುಬಿಟ್ಟು ಸೊ ಮೂವಿ ರಿಲೇಟೆಡ್ ಥರದ್ದು, ಅಂದರೆ ಕ್ಯಾಮ್ರಾ ವರ್ಕು, ಆಫ್ಟರ್ ಎಫೆಕ್ಟ್ಸು ಈ ಥರದ ವರ್ಕ್ಸ್ ಎಲ್ಲನೂ ಅವರು ತೋರಿಸ್ಕೊಡ್ತಾರೆ. ಸೊ ಈ ಥರ ಇನ್ನೂ ಒಂದಷ್ಟು ಕ್ರಿಯೇಟರ್ಸ್ ಎಲ್ಲ ನಾನು ಮರ್ತೋಗ್ಬಿಟ್ಟಿದ್ದೀನಿ, ತುಂಬ ವರ್ಷಗಳಿಂದ ನಾನು ಕಲ್ತಿರೋದು. ಸೊ ಏನೇನು ಜ್ಞಾಪಕ ಬರುತ್ತೋ ಅದರದ್ದು ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ಬಟ್ ಜನರಲ್ ಪ್ರೊಸೀಜರ್ ನಾನು ಕಲ್ತಿದ್ದು ಅದೇ ರೀತಿ ಸರ್ಚ್ ಮಾಡ್ತೀನಿ, ನನಗೆ ಯಾವ ಕ್ರಿಯೇಟರ್ಸು ಇಷ್ಟ ಆಗುತ್ತೆ, ಯಾವುದು ಹೇಳ್ಕೊಡೋ ರೀತಿ ಇಷ್ಟ ಆಗುತ್ತೆ ಅದನ್ನು ಫಾಲೋ ಮಾಡಿಬಿಟ್ಟು ರೆಪ್ಲಿಕೇಟ್ ಮಾಡಿ ಟ್ರೈ ಮಾಡ್ತಾ ಇರ್ತೀನಿ. ಈ ಥರನೇ ಮೇಯ್ನಾಗಿ ಏನಂದರೆ ಏನು ನೋಡ್ತೀರಾ ಅದನ್ನು ನೀವು ರೆಪ್ಲಿಕೇಟ್ ಮಾಡಬೇಕು ಅದೇ ಟೈಮ್ಗೆ. ಇವಾಗ ನೋಡ್ಬಿಟ್ಟು ನಾನು ನಾಳೆ ಮಾಡ್ತೀನಿ ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಇವಾಗ ಏನು ನೋಡ್ತೀರಾ ಆ ಟೈಮಿಗೆ ಮಾಡಿಬಿಡಿ ಎಡಿಟು, ಆವಾಗ ನಿಮಗೆ ಮೈಂಡಲ್ಲಿ ಇರುತ್ತೆ. ಇದು ಬಿಟ್ಟು ಇವಾಗ ನೆಕ್ಸ್ಟು ನನಗೆ ಆನ್ಸರ್ಸು, ನಾನು ಕೇಳೋ ಕ್ವಶನ್ಸ್ಗೆ ಆನ್ಸರ್ ಕೊಡೋರು ಯಾರಾದರೂ ಇರಬೇಕಿತ್ತು. ಆ ರೀಸನ್ಗೋಸ್ಕರ ನಾನೇನು ಮಾಡಿದೆ, ಯೂಡಮಿನಲ್ಲಿ ಒಬ್ರದ್ದು ಆಫ್ಟರ್ ಎಫೆಕ್ಟ್ಸ್ ಕೋರ್ಸ್ ತೊಗೊಂಡೆ. ಅಗೇನ್ ಮೇನ್ ರೀಸನ್ ಏನಂತ ಹೇಳಿದ್ರೆ ನನ್ನ ಕ್ವಶನ್ಸ್ನ ಆನ್ಸರ್ ಮಾಡಬೇಕು, ಇದೊಂದೇ ರೀಸನ್ಗೋಸ್ಕರ ನಾನು ತೊಗೊಂಡಿದ್ದು. ಸೊ ಆಫ್ಟರ್ ಎಫೆಕ್ಟ್ಸ್ ನಾನು ಆ ಟೈಮಲ್ಲಿ ಸರ್ಚ್ ಮಾಡುವಾಗ ಯೂಡಮಿನಲ್ಲಿ ನನಗೆ ಇವ್ರು ಸಿಕ್ಕಿದ್ರು ಈ ಕೋರ್ಸು. ಸೊ ಇವ್ರ ಹೆಸರು ಪ್ರೊನೌನ್ಸ್ ಮಾಡೋಕ್ಕೆ ತುಂಬ ಕಷ್ಟ, ಲುವೆ ಅಂತ ಬರೀ ಅವ್ರ ಹೆಸರು ಮೇಯ್ನ್ ಹೆಸರು ತೊಗೊಳ್ಳೋಣ. ಸೊ ಈ ಕ್ರಿಯೇಟರ್ ಸಿಕ್ಕಿದ್ರು. ಆ್ಯಂಡ್ ನನ್ನ ಪುಣ್ಯಕ್ಕೆ ಇವಾಗವರೆಗೂ ನಾನೇನು ಕಲಿಬೇಕಂತಿದ್ದೀನಿ ಅದ್ರ ಬಗ್ಗೆ ರಿಸರ್ಚ್ ಮಾಡೋಲ್ಲೆಲ್ಲ ತುಂಬ ಒಳ್ಳೆ ಕ್ರಿಯೇಟರ್ಸ್ ಸಿಕ್ಕಿದ್ದಾರೆ ನನಗೆ. ಅಂದರೆ ಒಳ್ಳೆ ಕೋಚ್ ಅಥವಾ ಟೀಚರು ಅಥವಾ ಹೇಳ್ಕೊಡೋರು ತುಂಬ ಚೆನ್ನಾಗಿರೋರು ಸಿಕ್ಕಿದ್ದಾರೆ. ಆ್ಯಂಡ್ ನಾನು ಈಗಲೂ ಅಷ್ಟೇ ತುಂಬ ಲಕ್ಕಿ ಅಂತ ಹೇಳ್ಬೋದು. ಯಾಕಂದರೆ ಒಂದೇ ಟಾಪಿಕ್ನ ಎಷ್ಟೊಂದು ಜನ ಹೇಳ್ಕೊಡ್ತಾರೆ, ಅದರಲ್ಲಿ ಒಬ್ಬೊಬ್ರದ್ದು ಒಂದೊಂದು ರೀತಿ ಇರುತ್ತೆ. ಸೊ ನನಗೆ ಇವ್ರು ಹೇಳ್ಕೊಡೋ ರೀತಿ ತುಂಬ ಇಷ್ಟ ಆಯಿತು. ಆ್ಯಂಡ್ ನಾನು ಇವಾಗ ಇವ್ರು ಯಾವ ರೀತಿ ಹೇಳ್ಕೊಡ್ತಾರೆ ಅದೇ ರೀತಿ ಅಳವಡಿಸ್ಕೊಳ್ತಾ ಇರೋದು. ಇವಾಗ ನಾನು ಬೇರೆ ಸ್ಟೂಡೆಂಟ್ಸ್ಗೆ ಹೇಳ್ಕೊಡ್ಬೇಕಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದಷ್ಟು ಪ್ರೊಸೀಜರ್ ಇವರು ಯಾವ ರೀತಿ ಹೇಳ್ಕೊಡ್ತಾರೆ ಅದನ್ನೇ ಫಾಲೋ ಮಾಡೋದು ನಾನು. ಇವ್ರ ಕೋರ್ಸ್ ನಾನು ತೊಗೊಂಡಾಗ ಇದು ನೀವು ನೋಡಿದ್ರೆ ಕೋರ್ಸು 51 ಸೆಕ್ಷನ್ಸ್ ಇದೆ, ಟೋಟಲ್ 450 ಲೆಕ್ಚರ್ಸ್ ಇದೆ, 35 hours ಕೋರ್ಸು. ಇವಾಗ ಸಾಕಷ್ಟು ಜನ ಒಂದು 10-15 ಮಿನಿಟ್ಸ್ ವೀಡಿಯೋ ನೋಡೋಕ್ಕೇ ಹಿಂದೆ ಮುಂದೆ ನೋಡ್ತಾರೆ, ಅಷ್ಟು ನಿಮಿಷ ನೋಡಬೇಕಲ್ಲ ಅಂತ ಹೇಳ್ಬಿಟ್ಟು. ನನಗೆ ಆ ಟೈಮಲ್ಲಿ ಕಲೀಲೇಬೇಕಂತಿದ್ದು. ಸೊ ಆ ಟೈಮಲ್ಲಿ ನಾನು ಇಷ್ಟು ಅವರ್ಸ್ ಇದೆ ಅಂತ ನೋಡಿದ್ರು ಫೈನ್, ಓಕೆ ಏನಿದೆ ಅಂತ ನೋಡೋಕ್ಕೆ ಇಷ್ಟ ನನಗೆ. ಸೊ ಈ ಥರ ನನ್ನ ಮೈಂಡ್ಸೆಟ್ ಈಗಲೂ ಅಷ್ಟೇ, ಅದೇ ರೀತಿ ಮೈಂಡ್ಸೆಟ್ ಇರೋದು. ಏನಾದರೂ ಒಂದು ಕಲಿಬೇಕಂತ ಹೇಳಿದ್ರೆ ಆ ಇಂಟ್ರೆಸ್ಟ್ ಇರಬೇಕು, ಟೈಮ್ ನೋಡೋಕ್ಕೆ ಹೋಗಬಾರ್ದು. ಏನು ಹೇಳ್ಕೊಡ್ತಾರೆ, ಏನಿರ್ಬೋದು ಇದರಲ್ಲಿ ಕಾಂಟೆಂಟು ಅಷ್ಟು ಅವರ್ಸ್ದು ಅಂತ ಆ ಥರ ಮೈಂಡ್ಸೆಟ್ ಇರಬೇಕು. ನಾನೇನು ಮಾಡಿದೆ, ಸ್ಟಾರ್ಟಿಂಗು ಫಸ್ಟು ವೀಡಿಯೋನ ನೋಡಿಕೊಂಡು ಅವ್ರು ಏನೇನು ಹೇಳ್ತಾರೆ ಅದೆಲ್ಲ ಪ್ರಾಕ್ಟೀಸ್ ಮಾಡ್ಕೊತಾ ಬಂದೆ. ಇದು ಒಂದು ಬೆನಿಫಿಟ್ಟು. ಈ ಥರ ನಾವು ಕೋರ್ಸ್ ಪರ್ಚೇಸ್ ಮಾಡ್ತೀವಲ್ಲ ಅದು ಒಂದು ಬೆನಿಫಿಟ್. ನಮಗೆ ಒಂದು ಸ್ಟ್ರಕ್ಚರ್, ಒಂದು ಪ್ರೋಗ್ರಾಮ್ ಥರ ಅಂತ ಅಂದ್ಕೊಳ್ಳಿ, ಒಂದು ಗೈಡ್ಲೈನ್ಸ್ ಥರ. ಸೊ ಇದಾದ್ಮೇಲೆ ಇದು ಕಲಿ ಈ ಥರ ಒಂದು ಸ್ಟ್ರಕ್ಚರ್ ಮಾಡಿರ್ತಾರೆ ಕ್ಲೀನಾಗೆ. ಯೂಟ್ಯೂಬ್ನಲ್ಲಿ ಕಲಿಯುವಾಗ ಏನಂತ ಹೇಳಿದ್ರೆ ಒಂದಷ್ಟು ಜನ ಕ್ಲೀನಾಗಿ ಮಾಡಿರ್ತಾರೆ ಅಷ್ಟು, ಇನ್ನೂ ಒಂದಷ್ಟು ಜನ ರ್ಯಾಂಡಮ್ ಆಗಿ ಹಾಕಿರ್ತಾರೆ. ಸೊ ಅಲ್ಲಿ ನೀವೇ ಸರ್ಚ್ ಮಾಡಬೇಕು. ಸೊ ಇವಾಗ ನೀವು ಕೀ ಫ್ರೇಮ್ ಬಗ್ಗೆ ತಿಳ್ಕೊಬೇಕಂದ್ರೆ ಆಫ್ಟರ್ ಎಫೆಕ್ಟ್ಸ್ ಕೀ ಫ್ರೇಮ್ ಅಂತ ಸರ್ಚ್ ಮಾಡಬೇಕು. ಸೊ ಈ ಥರ ಒಂದಷ್ಟು ಟರ್ಮಿನಾಲಜೀಸ್ ಗೊತ್ತಿರಬೇಕು. ಸೊ ಏನು ಟಾಪಿಕ್ ಬೇಕು ಅದ್ರ ಮೇಲೆ ಸ್ಪೆಸಿಫಿಕ್ಕಾಗಿ ನಿಮ್ಗೆ ಸಿಗುತ್ತೆ. ಇಲ್ಲ ಒಂದಷ್ಟು ಟೀಚರ್ ಟೈಪ್ ಕ್ರಿಯೇಟರ್ಸ್ ಇರ್ತಾರಲ್ಲ, ಇವಾಗ GFX ಮೆಂಟರು ಈ ಥರದವರು, ಅವ್ರೇನಾದರೂ
ಈ ರೀತಿ ಪ್ಲೇ ಲಿಸ್ಟ್ ಮಾಡಿದರೆ ಕಂಪ್ಲೀಟಾಗೆ ಆ ಪರ್ಟಿಕ್ಯುಲರ್ ಸಾಫ್ಟ್ವೇರ್ ಮೇಲೆ ಆವಾಗ ಮಾತ್ರ ನಿಮ್ಗೆ ಸಿಗುತ್ತೆ. ಇಲ್ಲಾಂದರೆ ನಿಮ್ಗೆ ಜನರಲ್ಲಾಗೆ ಈ ಥರ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ನಿಮಗೆ ಈ ಕೋರ್ಸಸ್ಗಳೆಲ್ಲ ಸಿಗುತ್ತೆ. ಅಗೇನ್ ನನ್ನ ಪುಣ್ಯಕ್ಕೆ ಇವ್ರ ಕೋರ್ಸ್ ಇತ್ತು. ಸೊ ಇವ್ರ ಕೋರ್ಸ್ನಲ್ಲಿ ಅವ್ರು ಏನೇನು ಹೇಳ್ಕೊಟ್ರು ಅದೆಲ್ಲ ನಾನು ಕ್ಲೀನಾಗೆ ಫಾಲೋ ಮಾಡ್ತಾ ಬಂದೆ. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಬ್ರೈನು ಇಷ್ಟೇ ಪ್ರೊಸೆಸ್ ಮಾಡೋಕ್ಕಾಗೋದು. ಸೊ ನಮ್ಮ ಬ್ರೈನ್ದು ಇಂಟೇಕ್ ಕೆಪಾಸಿಟಿ ಅಂತಿರುತ್ತಲ್ವ, ಅಂದರೆ ಇನ್ಫಾರ್ಮೇಷನ್ ತೊಗೊಳ್ಳೋ ಕೆಪಾಸಿಟಿ ಇಷ್ಟೇ ಇರೋದು. ಅಂದರೆ ನೀವು ಕಂಟಿನ್ಯೂಸ್ ಆಗಿ ಅದಕ್ಕೆ ಇನ್ಫಾರ್ಮೇಷನ್ ಫೀಡ್ ಮಾಡ್ತಾ ಇರೋಕ್ಕಾಗಲ್ಲ, ಬರ್ನೌಟ್ ಆಗಿಬಿಡುತ್ತೆ. ಸೊ ದಿನಕ್ಕೆ ನೀವು ಮೇ ಬಿ ಇಷ್ಟು ಅವರ್ಸ್ ಒಂದು ಪರ್ಟಿಕ್ಯುಲರ್ ಇನ್ಫಾರ್ಮೇಷನ್ ಕೊಡ್ಬೋದು, ಅದಾದಮೇಲೆ ರೆಸ್ಟ್ ಕೊಡಬೇಕು ಅದಕ್ಕೆ. ಇಲ್ಲ ಅಂತಂದರೆ ಅದು ಬರ್ನೌಟ್ ಆಗಿಬಿಡುತ್ತೆ. ಆ ಟೈಮಲ್ಲಿ ನಮಗೆ ಏನೇ ನಾವು ಇನ್ಫಾರ್ಮೇಷನ್ ಫೀಡ್ ಮಾಡೋಕ್ಕೆ ಹೋದ್ರೂ ಅದು ಇಟ್ಕೊಳ್ಳಲ್ಲ. ಸೊ ಈ ಬಕೆಟ್ ತುಂಬಿಟ್ಟು ನೀರು ಹರಿದು ಹೋಗ್ತಾ ಇರೋದು ನೋಡಿ, ಆ ಥರ ಆಗ್ಬಿಡುತ್ತೆ. ಸೊ ಆ ಟೈಮಲ್ಲಿ ನೀವು ಸುಮ್ಮನೆ ಇನ್ಫಾರ್ಮೇಷನ್ ಫೀಡ್ ಮಾಡ್ತಾಯಿದ್ರೆ ಅದು ಸುಮ್ಮನೆ ವೇಸ್ಟ್ ಆಗುತ್ತೆ, ನಿಮ್ಗೆ ಯೂಸು ಆಗೋಲ್ಲ, ನಿಮ್ಮ ಸುಮ್ಮನೆ ತಲೆನೂ ಸ್ಟ್ರೆಸ್ ಆಗುತ್ತೆ, ನೀವೇನು ಕಲಿಯೋಕ್ಕೂ ಆಗಲ್ಲ. ಸೊ ನನಗೆ ಅದೇ ರೀತಿ ಬರ್ನೌಟ್ ಎಲ್ಲನೂ ಆಗಿತ್ತು. ಸೊ ನಾನು ಮೇ ಬಿ ಒಂದು 25% ಮುಗಿಸಿದೆ. ಸೊ ನೋಡ್ತಾ ಇದ್ದೀನಿ, ಪ್ರಾಕ್ಟೀಸ್ ಮಾಡ್ತೀನಿ, ಅವ್ರೇನು ಕೊಡ್ತಾರೋ ಅದೆಲ್ಲ. ಆ್ಯಂಡ್ ಇದೆಲ್ಲ ಹೊಸ ಸಾಫ್ಟ್ವೇರ್ ನನಗೆ. ಆ ಟೈಮಲ್ಲಿ ಸಾಫ್ಟ್ವೇರ್ ಕೂಡ ಹೊಸದು, ಅವರು ಹೇಳ್ಕೊಡ್ತಿರೋದೆಲ್ಲ ಆ್ಯನಿಮೇಷನ್ಸ್ ಎಲ್ಲ ಹೊಸದು, ಏನು ನಡೀತಿದೆ ಅವ್ರು ಬರೀ ಏನು ಹೇಳ್ಕೊಡ್ತಿದ್ದಾರೆ ಅದನ್ನು ಮಾಡ್ತಾಯಿದ್ದೀನಿ. ಬಟ್ ಅದನ್ನು ರೆಪ್ಲಿಕೇಟ್ ಮಾಡ್ತಿದ್ದೆ ಆ ಟೈಮಲ್ಲಿ. ಅವ್ರೇನು ಅಲ್ಲೇನು ಹೇಳ್ತಾರೆ ನೋಡ್ತೀನಿ, ಪಾಸ್ ಮಾಡ್ತೀನಿ, ಇದರಲ್ಲಿ ಮಾಡೋದು ಅರ್ಥ ಆಗ್ತಿರ್ಲಿಲ್ಲ, ಯಾಕೆ ಇದನ್ನು ಮಾಡಬೇಕು ಏನು ಅಂತ ಹೇಳ್ಬಿಟ್ಟು ಅವ್ರು ಹೇಳೋದನ್ನು ರೆಪ್ಲಿಕೇಟ್ ಮಾಡ್ತಿದ್ದೆ. ಎಷ್ಟಾಗುತ್ತೋ ಅಷ್ಟು ಅರ್ಥ ಮಾಡ್ಕೋತಿದ್ದೆ, ಯಾಕಂದರೆ ಎಲ್ಲ ಹೊಸದಲ್ವಾ, ಅದಕ್ಕೋಸ್ಕರ. ಆಮೇಲೆ ಅಟ್ ಒನ್ ಪಾಯಿಂಟಲ್ಲಿ ಏನಾಯಿತು, ಫುಲ್ ಬರ್ನೌಟ್ ಆಗಿಬಿಡ್ತು. ಆ್ಯಂಡ್ ಏನಪ್ಪ ಇದು ಇಷ್ಟೊಂದಿದೆ ಅಲ್ವಾ, ಇನ್ನು ಇಷ್ಟೊಂದು ಟಾಪಿಕ್ಸ್ ಇದೆ, ಇದೇ ನನಗೆ ಅಷ್ಟು ಡೈಜೆಸ್ಟ್ ಮಾಡ್ಕೊಳಕ್ಕಾಗ್ತಿಲ್ಲ, ಹೆಂಗೆ ಕಲಿಯೋದು ಇದೆಲ್ಲ ಅಂತ ತಲೆ ಕೆಟ್ಟೋಯ್ತು. ಅವಾಗ ಏನು ಮಾಡಿದೆ, ನಾನು ಪ್ರಾಕ್ಟೀಸ್ ಮಾಡೋದು ನಿಲ್ಲಿಸ್ಬಿಟ್ಟೆ. ಫಸ್ಟು ಇದರ ಫುಲ್ ಕೋರ್ಸಲ್ಲಿ ಏನೇನಿದೆ ನೋಡೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡು ಎರಡು ದಿನನೂ ಇಲ್ಲ 3 ದಿನ ತೊಗೊಂಡಿದ್ದೀನಿ. ಕೂತ್ಕೊಂಡು ಏನೇನಿದೆ ಅಂತ ಒಂದು ಫಿಲಮ್ ನೋಡೋ ಥರ ಕೂತ್ಕೊಂಡು ಫುಲ್ಲು 35 hours ಏನು ಕೋರ್ಸ್ ಇದೆ ಕಂಪ್ಲೀಟಾಗಿ ಕೂತ್ಕೊಂಡು ನೋಡ್ಬಿಟ್ಟೆ. ಸೊ ಅವಾಗ ನನಗೊಂದು ಐಡಿಯಾ ಬಂತು, ಓಕೆ ಇದರಲ್ಲಿ ಏನೇನು ಮಾಡ್ಬೋದು ಅನ್ನೋದು ನನಗೆ ಗೊತ್ತಾಯಿತು. ಸರಿ ಆಯ್ತು, ಇವಾಗ ಈ ಸಾಫ್ಟ್ವೇರ್ನಲ್ಲಿ ಏನೇನು ಮಾಡ್ಬೋದು ಅಂತ ಒಂದು ನಾಲೆಜ್ ಬಂತು. ಆ ಟೈಮಿಗೆ ಸರಿಗೆ ನನಗೆ ಒಂದು ಕಡೆ ಕೆಲಸನೂ ಸಿಕ್ತು. ಸೊ ಅವ್ರಿಗೆ ಈ ಮೋಷನ್ ಗ್ರಾಫಿಕ್ಸು ಅಂದರೆ ಆಫ್ಟರ್ ಎಫೆಕ್ಟ್ಸು ಸ್ವಲ್ಪ ಗೊತ್ತಿರಬೇಕು, ಜೊತೆಗೆ ಎಡಿಟಿಂಗು ಗೊತ್ತಿರಬೇಕು, ಈ ಥರ ಒಂದು ರಿಕ್ವೈರ್ಮೆಂಟ್ ಇತ್ತು. ಅಗೇನ್ ಅದು ಮೂವಿ ಮಾರ್ಕೆಟಿಂಗ್ ಏಜೆನ್ಸಿನಲ್ಲಿ ಸ್ಟಾರ್ಟಪ್ ಕಂಪ್ನಿಲಿ ಕೆಲಸ ಸಿಕ್ತು. ಆ್ಯಂಡ್ ಆ ಟೈಮಲ್ಲಿ ನಾನು ಈ ಟ್ಯುಟೋರಿಯಲ್ಸ್ ಎಲ್ಲ ನೋಡಿ ಒಂದಷ್ಟು ಬೇಸಿಕ್ ಥರದ್ದು ಒಂದಷ್ಟು ಗೇಮ್ ರಿಲೇಟೆಡ್ ಎಡಿಟ್ಸ್ ಎಲ್ಲ ಮಾಡ್ತಾಯಿದ್ದೆ ನಾನು ಆಫ್ಟರ್ ಎಫೆಕ್ಟ್ಸ್ದು. ಸೊ ಅದೆಲ್ಲ ನೋಡಿಬಿಟ್ಟು ಅವ್ರಿಗೆ ಓಕೆ ನಿಮಗೆ ಟೆಕ್ನಿಕ್ ಗೊತ್ತಿದೆ, ಆಮೇಲೆ ಒಂದು ಸಾಫ್ಟ್ವೇರ್ಸ್ ಎಲ್ಲ ಗೊತ್ತಿದೆ ಅಂತ ಗೊತ್ತಿತ್ತು ಅವ್ರಿಗೆ. ಹಾಗಾಗಿ ನನಗೆ ಹೈಯರ್ ಮಾಡಿದ್ರು. ಅಲ್ಲಿವರೆಗೂ ನನಗೆಲ್ಲ ಫುಲ್ಲು ಬಿಗಿನರ್ ಲೆವೆಲ್ ಎಡಿಟ್ಸೇ ಬರ್ತಾಯಿದ್ವು, ಫುಲ್ ವರ್ಸ್ಟ್ ಥರ ಎಡಿಟ್ಸೇ ಮಾಡ್ತಾಯಿದ್ವಿ. ಆ್ಯಂಡ್ ಇದೆಲ್ಲ ಆದಮೇಲೆ ಅಲ್ಲಿ ಒಂದಷ್ಟು ಟಾಸ್ಕ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಗೇನ್ ಅವ್ರ ಕಂಪ್ನಿ ವರ್ಕ್ಸ್ ಬರ್ತಿತ್ತಲ್ಲ, ಸೊ ಅವರು ನನಗೇನಂದ್ರೆ ಐಡಿಯಾ ಬರ್ತಿರ್ಲಿಲ್ಲ, ಬಟ್ ಸಾಫ್ಟ್ವೇರ್ ಒಂದಷ್ಟು ಮಟ್ಟಿಗೆ ಗೊತ್ತು. ಸೊ ಅವ್ರೇನಾದರೂ ಈ ಥರ ನನಗೆ ಬೇಕಂತ ಹೇಳಿದರೆ ನಾನು ಹುಡುಕ್ಬಿಟ್ಟು ಮಾಡಿಕೊಡ್ತಿದ್ದೆ. ಸೊ ಈ ಥರ ಇದ್ದಿದ್ದು. ಸೊ ಅಲ್ಲಿ ನನಗೆ ಅವ್ರು ಹೇಳೋದು ನನಗೆ ಈ ಥರ ಆ್ಯನಿಮೇಷನ್ ಬರಬೇಕು, ಇದು ಈ ಥರ ಆಗಬೇಕು ಅಂತ. ಆ್ಯಂಡ್ ಅವ್ರು ಕೂಡ ಫ್ಲೆಕ್ಸಿಬಲ್ ಆಗಿದ್ದು, ಅವ್ರಿಗೇನು ಮೇಯ್ನು ಅವ್ರೇನು ಕೇಳ್ತಾರೆ ಅದನ್ನು ಮಾಡಿಕೊಡ್ಬೇಕು. ಸೊ ಈ ಥರ ವರ್ಕ್ ಇದ್ದಿದ್ದು. ಸರಿ ಆಯಿತು ಅಂತ ಹೇಳಿಬಿಟ್ಟು ನನಗೆ ಕಲಿಯೋಕ್ಕೆ ತುಂಬ ಹೆಲ್ಪ್ ಆಯಿತು. ಅವರು ಏನಾದರೂ ಇದು ಕೇಳಿದ್ರೆ ಇದು ಈ ಕೋರ್ಸಲ್ಲಿ ನಾನು ನೋಡಿದ್ದೆ ಆಫ್ಟರ್ ಎಫೆಕ್ಟ್ಸ್ ಅಲ್ಲಿ ಮಾಡ್ಬೋದಂತ. ಸೊ ಆ ಟೈಮಲ್ಲಿ ನಾನೇನು ಮಾಡೋದು, ಆ ಪರ್ಟಿಕ್ಯುಲರ್ ಸೆಕ್ಷನ್ಗೆ ಹೋಗೋದು, ಅಲ್ಲಿ ಏನು ಮಾಡ್ತಾರೆ ಅದನ್ನು ನೋಡಿಕೊಂಡು ನನ್ನ ಕೆಲಸಕ್ಕೆ ಏನಾಗಬೇಕು ಅಷ್ಟು ಮಾತ್ರ ಪೋರ್ಷನ್ನ ರೆಪ್ಲಿಕೇಟ್ ಮಾಡ್ಕೋತಾ ಇದೆ. ಓಕೆ ಇದನ್ನು ಈ ರೀತಿ ಮಾಡ್ಬೋದು, ಇದನ್ನು ನೋಡಿಬಿಟ್ಟು ರೆಪ್ಲಿಕೇಟ್ ಮಾಡ್ಕೊಂಡು ಆ ರೀತಿ ವರ್ಕ್ ಮಾಡಿ ನಾನು ಕೊಡ್ತಾಯಿದ್ದೆ. ಆ್ಯಂಡ್ ಆ ರೀತಿ ನನಗೆ ಒಂದಷ್ಟು ಕಾನ್ಸೆಪ್ಟ್ಸು ಅಭ್ಯಾಸ ಆಗ್ತಾ ಹೋಗುತ್ತೆ. ಸೊ ಈ ಮೇನ್ ರೀಸನ್ಗೋಸ್ಕರ ನಾನು ಹೇಳೋದು, ಇವಾಗ ಅಂದರೆ ಅದು ನನ್ನ ಎಕ್ಸ್ಪೀರಿಯೆನ್ಸ್ ಕಲ್ತಿರೋದ್ರಲ್ಲಿ. ಫಸ್ಟು ನೀವು ಏನೇ ಕೋರ್ಸ್ ತೊಗೊಂಡ್ರು ಎಷ್ಟಾಗುತ್ತೋ ಅಷ್ಟು ಪ್ರಾಕ್ಟೀಸ್ ಮಾಡಿ, ಆಮೇಲೆ ಅಟ್ ಒನ್ ಪಾಯಿಂಟ್ ಗಿವ್ ಅಪ್ ಕೊಡೋ ಎಲ್ಲ ಹೋಗಬೇಡಿ. ಆಯಿತು ನನಗೆ ಇನ್ಮೇಲೆ ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ, ಇದು ತೊಗೊಳಕ್ಕಾಗಲ್ಲ ಇನ್ನು ಇನ್ಫಾರ್ಮೇಷನ್ ಅನ್ನೋವಾಗ ಕೂತ್ಕೊಂಡು ಒಂದು ಮೂವಿ ಥರ ಸುಮ್ಮನೆ ಕೂತ್ಕೊಂಡು ನೋಡಿ ಏನೇನು ಮಾಡ್ಬೋದು ಸಾಫ್ಟ್ವೇರಲ್ಲಿ, ಅಷ್ಟು ನಾಲೆಜ್ ತಿಳ್ಕೊಂಡಿರಿ. ಇದು ಯಾಕೆ ಹೇಳೋದಂತ ಹೇಳಿದ್ರೆ, ಇವಾಗ ನಾಳೆ ದಿನ ನಿಮಗೆ ಸಾಫ್ಟ್ವೇರ್ನಲ್ಲಿ ಅದು ಮಾಡೋಕ್ಕೆ ಬರಲ್ಲ ಅಂತ ಹೇಳಿದ್ರು ಯಾವ ಸಾಫ್ಟ್ವೇರ್ನಲ್ಲಿ ಔಟ್ಪುಟ್ನ ಬರ್ಸ್ಬೋದು ಅದು ತಿಳ್ಕೊಂಡಿದ್ರೆ ನಿಮಗೆ ಟ್ಯುಟೋರಿಯಲ್ಸ್ ಬೇಜಾನಿರುತ್ತೆ, ಅದನ್ನ ನೋಡ್ಬಿಟ್ಟು ನೀವು ಮಾಡ್ಕೊಡ್ಬೋದು. ಸೊ ರಿಯಲ್ ಲೈಫಲ್ಲಿ ಏನಂತ ಹೇಳಿದ್ರೆ ಒಂದು ರಿಕ್ವೈರ್ಮೆಂಟ್ ಬರುತ್ತೆ, ಆ ರಿಕ್ವೈರ್ಮೆಂಟ್ನ ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗತ್ತೆ ಅಂತ ಹೇಳಿದ್ರೆ ಅಷ್ಟೇ ಬೇಕಾಗಿರೋದು. ನೀವು ಹೇಗೆ ಮಾಡ್ತೀರಾ ಏನು ಮಾಡ್ತೀರಾ ಅದೆಲ್ಲ ಕೇರ್ ಮಾಡಲ್ಲ.
ಇವಾಗ ಇಬ್ರು ಇರ್ತಾರೆ, ನೀವೊಬ್ರು ಇರ್ತೀರಾ, ಇನ್ನೊಬ್ಬ ಎಂಪ್ಲಾಯಿನೂ ಇರ್ತಾರೆ. ಇನ್ನೊಬ್ಬ ಎಂಪ್ಲಾಯಿಗೆ ಏನೂ ಬರಲ್ಲ ಆಯ್ತಾ, ನಿಮಗೆ ನಾಲೆಡ್ಜ್ ಇರುತ್ತೆ ಈ ಪರ್ಟಿಕ್ಯುಲರ್ ಸಾಫ್ಟ್ವೇರ್ ಇಂದ ಇದಿಷ್ಟು ಕೆಲಸ ಆಗುತ್ತೆ ಅಂತ. ಸೊ ಒಂದೇನಾದ್ರೂ ಜಾಬ್ ಬರುತ್ತಲ್ವಾ, ಆ ಜಾಬ್ಗೆ ಲೆಟ್ಸ್ ಇವಾಗ VFX ಇವಾಗ ಯಾವುದೋ ಒಂದು ಆನಿಮೇಷನ್ ಕೇಳ್ತಾರೆ ಅವರು. ಸೊ ಈ ಆನಿಮೇಷನ್ ನಿಮಗೆ ಈ ಸಾಫ್ಟ್ವೇರ್ ಅಲ್ಲಿ ಮಾಡ್ಬೋದು ಆ್ಯಂಡ್ ಈ ಟ್ಯುಟೋರಿಯಲ್ ಇಲ್ಲಿ ಎಲ್ಲಾದರೂ ಈ ಥರ ಸರ್ಚ್ ಮಾಡಿದ್ರೆ ಈ ಕೆಲಸ ಆಗುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಇನ್ನೊಬ್ಬನಿಗೆ ಈ ಕೆಲಸ ಆಫ್ಟರ್ ಎಫೆಕ್ಟ್ಸ್ ಅಲ್ಲಿ ಮಾಡೋಕ್ಕಾಗುತ್ತೆ ಅಂತ ಅನ್ನೋದೇ ಗೊತ್ತಿರಲ್ಲ. ಸೊ ಆ ಟೈಮಲ್ಲಿ ನಿಮಗೆ ಕೆಲಸ ಸಿಗುತ್ತೆ, ಅವನಿಗೆ ಕೆಲಸ ಸಿಗಲ್ಲ. ಇದಿಷ್ಟೇ ಡಿಫ್ರೆನ್ಸ್. ಈ ರೀಸನ್ಗೋಸ್ಕರ ನಾನು ಹೇಳೋದು, ನೀವು ಬರೀ ಒಂದೇ ಸಾಫ್ಟ್ವೇರ್ ಕಲಿತೀರಾ ಅಂತ ಹೇಳಿದ್ರೆ ಅದು ನಿಮ್ಮ ವೀಕ್ನೆಸ್ ಥರ. ನಾಲೆಜ್ ಇಟ್ಕೊಂಡಿರಿ, ಏನೇನು ಸಾಫ್ಟ್ವೇರ್ ಇದೆ ಇಂಡಸ್ಟ್ರಿನಲ್ಲಿ ಎಲ್ಲದ್ರ ಬಗ್ಗೆ ನಾಲೆಜ್ ಇಟ್ಕೊಂಡಿರಿ. ನೀವು ವರ್ಕ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಅಟ್ಲೀಸ್ಟ್ ಒಂದು ಸತಿ ವರ್ಕ್ ಮಾಡಿ ಅಂತ ಯಾಕೆ ಹೇಳೋದು ಅಂತ ಹೇಳಿದ್ರೆ ಇದೇ ರೀಸನ್ಗೋಸ್ಕರ. ನೀವು ಒಂದು ಸತಿ ವರ್ಕ್ ಮಾಡಿದ್ರೆ ಅಟ್ಲೀಸ್ಟ್ ನಿಮಗೆ ಟಚ್ ಇರುತ್ತೆ, ಓಕೆ ಇದರಲ್ಲಿ ಈ ರೀತಿ ಆಗುತ್ತೆ, ಈ ರೀತಿ ಆಗುತ್ತೆ. ಇವಾಗ ನಾನು ಅಷ್ಟೇ, ಇವಾಗ ಡವಿಂಚಿ ನಾನು ಯೂಸ್ ಮಾಡಿದ್ದೀನಿ. ಡವಿಂಚಿನಲ್ಲಿ ನೀವು ಎಡಿಟಿಂಗ್ ಮಾಡ್ಬೋದು, ಆಫ್ಟರ್ ಎಫೆಕ್ಟ್ಸ್ ಕೆಲಸನೂ ಮಾಡ್ಬೋದು, ಕಲರ್ ಗ್ರೇಡಿಂಗ್ ಇದೆಲ್ಲನೂ ಮಾಡ್ಬೋದು ಅದರಲ್ಲಿ. ಅಗೇನ್ ಮೋಸ್ಟ್ಲಿ ಆಡಿಯೋ ಎಡಿಟಿಂಗ್ ಕೂಡ ಇದೆ ಅನ್ಕೋತೀನಿ. ಇದಷ್ಟು ಒಂದರಲ್ಲೇ ಆಗುತ್ತೆ, ಅಷ್ಟು ಡೀಟೇಲಾಗಿ ನಾನು ಮಾಡಿಲ್ಲ, ಬಟ್ ಅದರಲ್ಲಿ ಮಾಡ್ಬೋದು ಅನ್ನೋ ನಾಲೆಜ್ ಇದೆ. ಆ್ಯಂಡ್ ಆಫ್ಟರ್ ಎಫೆಕ್ಟ್ಸ್ ಕೆಲಸನೂ ಮಾಡ್ಬೋದು, ಬಟ್ ಅದರಲ್ಲಿ ನೋಟ್ ಸಿಸ್ಟಮ್ ಥರ ಏನೋ ಬರುತ್ತೆ. ಸೊ ಟ್ರೈ ಮಾಡಿದ್ದೀನಿ, ಅಷ್ಟು ಡೀಟೇಲಾಗಿ ಮಾಡಿಲ್ಲ. ಬಟ್ ನಾಳೆ ದಿನ ಯಾರಾದರೂ ನನಗೆ ಡವಿಂಚಿನಲ್ಲಿ ಈ ಕೆಲಸ ಮಾಡಿಕೊಡು ಅಂತ ಹೇಳಿದರೆ ನನಗೆ ಗೊತ್ತು ಯಾವ ರೀತಿ ಟ್ಯುಟೋರಿಯಲ್ಸ್ ನೋಡಬೇಕು, ಹೇಗೆ ಕೆಲಸನ ಮಾಡಿಕೊಡ್ಬೇಕು, ಅಷ್ಟು ನಾಲೆಜ್ ಇದೆ ನನ್ನ ಹತ್ರ. ಸೊ ಈ ಥರ ನಾನು ಯುಡಮಿನಲ್ಲಿ ಕೋರ್ಸ್ ತೊಗೊಂಡೆ. ಸೊ ಇಲ್ಲಿ ಅಗೇನ್ ಒಂದಷ್ಟು ಕಾನ್ಸೆಪ್ಟ್ಸ್ ನನಗೆ ಅರ್ಥ ಆಗ್ತಿರ್ಲಿಲ್ಲ. ಸೊ ಅಲ್ಲಿ ನಾನು ಒಂದಷ್ಟು ಜನರಿಗೆ ಅಗೇನ್ ಇಲ್ಲಿ ಕ್ವಶನ್ಸ್ ನನಗೆ ಏನೇನು ಡೌಟ್ಸ್ ಬರುತ್ತೋ ಆ ಕ್ವಶನ್ಸ್ ಎಲ್ಲ ನಾನು ಕೇಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಇಲ್ಲೂ ಕೂಡ ಅಷ್ಟೇ ನೋಡಿ, ನನಗೆ ಏನೇನು ಕ್ವಶನ್ಸ್ ಬರುತ್ತೋ ಆ ಕ್ವಶನ್ಸ್ ಎಲ್ಲ ನಾನು ಕೇಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಆವಾಗ ರಿಪ್ಲೈಗಳು ಬರೋದು. ಸೊ ಮೇಯ್ನ್ ನನಗೆ ಬೇಕಾಗಿರೋದು ಆನ್ಸರ್ ಮಾಡೋರು ಯಾರಾದರೂ ಬೇಕಿತ್ತು. ಸೊ ಅದಕ್ಕೋಸ್ಕರನೇ ಇದು ತೊಗೊಂಡಿದ್ದು. ಆ್ಯಂಡ್ ಟೀಚರ್ ಕೂಡ ಅಷ್ಟೇ, ತುಂಬ ಹಂಬಲ್, ಒಳ್ಳೆ ಮನಸ್ಸರು. ಏನೇ ಕ್ವಶನ್ಸ್ ಕೇಳಿದ್ರು ಕ್ಲೀನಾಗೆ ಟೈಮ್ ತೊಗೊಂಡೆಲ್ಲ ಆನ್ಸರ್ ಮಾಡೋರು. ಆ್ಯಂಡ್ ಇತ್ತೀಚೆಗೆಲ್ಲ ಅಪ್ ಟು ಡೇಟ್ ಮಾಡ್ತಾರೆ ಅವರು. ಏನೇನು ಹೊಸ ವರ್ಷನ್ಸ್ ಆಫ್ಟರ್ ಎಫೆಕ್ಟ್ಸ್ ಇದ್ದರೆ ಅದೆಲ್ಲ ಅಪ್ ಟು ಡೇಟ್ ಮಾಡ್ತಾರೆ, ಕೋರ್ಸ್ನೂ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಸೊ ಈ ಥರ ನಾನು ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ಸೇಮ್ ನನಗೆ ಆ ಟೈಮಿಗೆ ಕರೆಕ್ಟಾಗಿ ಕೆಲಸನೂ ಸಿಕ್ತು. ಅದು ಬಿಟ್ಟು ಅದಕ್ಕಿಂತ ಮುಂಚೆನೂ ಅಷ್ಟೇ ನಾನು ಗೇಮ್ ಆಡ್ತಿದ್ನಲ್ಲ, ಸೊ ಗೇಮ್ ರಿಲೇಟೆಡ್ ಎಡಿಟ್ಸ್ ಮಾಡ್ತಾಯಿದ್ದೆ. ಆಮೇಲೆ ಕೆಲಸ ಸಿಕ್ಕಿದ್ದಕ್ಕೆ ನನಗೆ ಇನ್ನೂ ಡೀಟೇಲಾಗೆ ಇಲ್ಲೇನೇನು ಟಾಪಿಕ್ಸ್ ಇದೆ ಅದೆಲ್ಲ ಪ್ರಾಕ್ಟೀಸ್ ಮಾಡೋಕ್ಕೆ ಟೈಮ್ ಸಿಕ್ತು. ಈಗಲೂ ಅಷ್ಟೇ, ನಾನು ಆಫ್ಟರ್ ಎಫೆಕ್ಟ್ಸಲ್ಲಿ ಎಲ್ಲ ಬರಲ್ಲ ನನಗೆ. ಸೊ ನಾನು ಎಷ್ಟು ವರ್ಕ್ ಮಾಡಿದ್ದೀನಿ, ವರ್ಕಿಗೆ ಎಷ್ಟು ರಿಕ್ವೈರ್ಮೆಂಟ್ ಇತ್ತು ಅಷ್ಟು ಟಾಪಿಕ್ಸ್ ಮಾತ್ರ ನನಗೆ ಬರೋದು. ಇನ್ನು ನನಗಿಂತ ಹಳೆ ಕ್ರಿಯೇಟರ್ಸ್ ಇದ್ದಾರಲ್ಲ ಅವ್ರಿಗೆ ನಾನು ತುಂಬ ಹ್ಯಾಟ್ಸ್ ಆಫ್. ಯಾಕಂತ ಹೇಳಿದ್ರೆ ಅವರು ಆ ಟೈಮಲ್ಲಿ ಇಷ್ಟು ಡೀಟೇಲ್ ಕೋರ್ಸಸ್ಗಳೆಲ್ಲ ಇರಲಿಲ್ಲ. ಸೊ ಅವರು ಟ್ರಯಲ್ ಆ್ಯಂಡ್ ಎರರ್ ಮಾಡಿ ಟೈಮ್ ಸ್ಪೆಂಡ್ ಮಾಡಿ ಅವ್ರು ಕಲ್ತಿರೋದು. ನನಗೆ ಅಷ್ಟು ಪ್ಯಾಷನೇಟ್ ಥರ ಏನು ಇಂಟ್ರೆಸ್ಟ್ ಇರಲಿಲ್ಲ. ನನಗೇನಂದರೆ ದುಡಿಯೋಕ್ಕೋಸ್ಕರ ಕಲಿಯಬೇಕಿತ್ತು, ಹಾಗಾಗಿ ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕಲ್ತ್ಕೊಂಡಿರೋದು. ಅವರಷ್ಟು ಪ್ಯಾಷನೇಟ್ ಇದ್ದಿದ್ರೆ ಮೇ ಬಿ ನಾನು ಇನ್ನೂ VFX ಇದಕ್ಕೆ ಹೋಗ್ತಾ ಇದ್ನೋ, ಇಲ್ಲ ಒಳ್ಳೆ ಆ್ಯಡ್ ಏಜೆನ್ಸಿ ಅಂದರೆ ಆ ಥರ ವರ್ಕ್ಸ್ ಏನಾದರೂ ಮಾಡ್ಬೋದಿತ್ತು. ಸೊ ಇದು ನನ್ನ ಮೇಯ್ನಾಗೆ ಆಫ್ಟರ್ ಎಫೆಕ್ಟ್ಸ್ ನಾನು ಕಲ್ತಿರೋ ರೀತಿ. ಈಗಲೂ ಅಷ್ಟೇ ನನಗೆ ಅಷ್ಟೊಂದೇನು ಕ್ರಿಯೇಟಿವಿಟಿ ಮೇಯ್ನ್ ಏನಂದರೆ ಇದರಲ್ಲೆಲ್ಲ ಕ್ರಿಯೇಟಿವಿಟಿ ಇಂಪಾರ್ಟೆಂಟು. ಸೊ ನೀವು ಒಂದು ಸತಿ ಸಾಫ್ಟ್ವೇರ್ ಒಂದು 2-3 ಮಂತ್ಸ್ ಈ ಥರ ಸ್ಪೆಂಡ್ ಮಾಡಿಬಿಟ್ರೆ ಇನ್ನು ಮಿಕ್ಕಿರೋದು ಕ್ರಿಯೇಟಿವಿಟಿ ಬರಬೇಕು. ನಿಮ್ಮ ಮೈಂಡಲ್ಲಿ ಏನು ಥಾಟ್ ಇರುತ್ತೆ ಅದನ್ನು ನೀವು ಸಾಫ್ಟ್ವೇರ್ನಲ್ಲಿ ಬರ್ಸೋ ಥರ ಆಗಬೇಕು. ಸೊ ಸಾಫ್ಟ್ವೇರ್ ನೀವು ಆಲ್ರೆಡಿ ಕಲ್ತಿರ್ತೀರ, ಕ್ರಿಯೇಟಿವಿಟಿ ಮೇಲೆ ನೀವು ವರ್ಕ್ ಮಾಡಬೇಕಾಗುತ್ತೆ. ಅದರ ಬಗ್ಗೆ ತಿಳ್ಕೊಳ್ಳೋಕ್ಕೆ ನನಗೆ ಸ್ವಲ್ಪ ಟೈಮ್ ತೊಗೊಳ್ತು. ಸೊ ಅದನ್ನು ನಾನು ನೆಕ್ಸ್ಟ್ ಇನ್ನೊಂದು ವೀಡಿಯೋನಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ಹೋಪ್ಫುಲಿ ಇದರಿಂದ ನಿಮಗೆ ಒಂದಷ್ಟು ಇನ್ಫಾರ್ಮೇಷನ್ ಗೊತ್ತಾಯ್ತು ಅನ್ಕೋತೀನಿ. ಆ್ಯಂಡ್ ಅಗೇನ್ ನಾನು ಹೇಳಿದ್ನಲ್ಲ, ಕಲಿಬೇಕಂದ್ರೆ ಮೇನ್ ಇಂಟ್ರೆಸ್ಟ್ ಇರಬೇಕು. ಇನ್ನೊಂದು ಬೇಸಿಕ್ಸ್ ಕ್ಲೀನಾಗಿ ಸ್ಟಾರ್ಟ್ ಮಾಡಬೇಕು. ಆ್ಯಂಡ್ ಅರ್ಥ ಮಾಡ್ಕೊಳ್ಳೋ ರೀತಿ, ಸುಮ್ಮನೆ ಅವರೆಲ್ಲ ಏನು ಮಾಡ್ತಾರೆ ಅದನ್ನು ರೆಪ್ಲಿಕೇಟ್ ಮಾಡ್ತಾ ಇದ್ರೆ ಏನೂ ಯೂಸ್ ಇರಲ್ಲ. ಸೊ ಯಾಕೆ ಇದು ಮಾಡ್ತಿದ್ದಾರೆ, ಯಾವ ರೀತಿ ವರ್ಕ್ ಆಗುತ್ತೆ ಆ ರೀತಿ ಅರ್ಥ ಮಾಡ್ಕೋಬೇಕು. ನಾನು ಇವಾಗಲೂ ಅಷ್ಟೇ, ನಾನು ಆಫ್ಟರ್ ಎಫೆಕ್ಟ್ಸು ಆ್ಯನಿಮೇಷನ್ ಕಾನ್ಸೆಪ್ಟ್ಸ್ನ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ಕಾನ್ಸೆಪ್ಟ್ಸ್ನ ಅರ್ಥ ಮಾಡಿಕೊಂಡು ವರ್ಕ್ ಮಾಡಬೇಕು ಯಾವಾಗಲೂ. ಇವಾಗ ಕೀ ಫ್ರೇಮ್ ಕಾನ್ಸೆಪ್ಟು ತುಂಬ ಸಿಂಪಲ್ ಕಾನ್ಸೆಪ್ಟ್, ಬಟ್ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ತುಂಬ ಜನ ಕಷ್ಟಪಡ್ತಾರೆ. ಅಗೇನ್ ಅದು ಒಬ್ಬೊಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆ ಥರ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಬಟ್ ಆದಷ್ಟು ಈ ರೀತಿ ಕಲೀರಿ. ಏನು ಮಾಡ್ತಾ ಇದ್ದಾರೆ, ಯಾಕೆ ಮಾಡ್ತಾ ಇದ್ದಾರೆ ಅದು ಅದನ್ನು ಅರ್ಥ ಮಾಡಿಕೊಂಡು ಕಲೀರಿ. ಆವಾಗ ನಿಮಗೆ ಪ್ರಾಕ್ಟೀಸ್ ತುಂಬ ಜಾಸ್ತಿ ಮಾಡಿಲ್ಲ ಅಂದರೂ ಹೇಳಿದ್ರು, ಅಂದರೆ ಟಚ್ ಹೋಗಿದ್ರು ನಿಮಗೆ ನೆನಪಲ್ಲಿ ಇಟ್ಕೋತೀರ. ಇಲ್ಲ ಸುಮ್ಮನೆ ಇವ್ರು ಇಲ್ಲಿ ಕ್ಲಿಕ್ ಮಾಡಿದ್ರು ನಾನು ಇಲ್ಲಿ ಕ್ಲಿಕ್ ಮಾಡಬೇಕು, ಅವ್ರು ಅದು ಮಾಡಿದ್ರು ಇದು ಮಾಡಿದ್ರು, ಇದೇ ರೀತಿ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಆವಾಗ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಇವಾಗ ನೀವು ಹೇಳ್ಬೋದು
ಆಯಿತು ನೀವೇನೋ ಕೋರ್ಸ್ ತೊಗೊಂಡು ಎಲ್ಲ ಮಾಡಿಬಿಟ್ರಿ, ನಮ್ಮ ಹತ್ರ ದುಡ್ಡಿರಲ್ಲ ಕೋರ್ಸಿಗೆ, ನಾನು ಹೆಂಗೆ ಕಲಿಯೋದು ಅಂತೆಲ್ಲ ಹೇಳ್ಬಿಟ್ಟು ಈ ಒಂದು ರೀಸನ್ಗೋಸ್ಕರನೇ ನಾನು ಹೆಲ್ಪ್ ಆಗಲಿ ಅಂತಲೇ ಇವಾಗ ನನ್ನ ಯೂಟ್ಯೂಬ್ ಚಾನಲ್ನಲ್ಲೇ ನಾನು ಪ್ರೀಮಿಯರ್ ಪ್ರೋದೂ ಬೇಸಿಕ್ ಲೆವೆಲ್ ಎಡಿಟಿಂಗ್ದು ಕೋರ್ಸ್ ಹಾಕಿದ್ದೀನಿ. ಆ್ಯಂಡ್ ಆಫ್ಟರ್ ಎಫೆಕ್ಟ್ಸ್ದು ಅಷ್ಟೇ, ನಾನಿಲ್ಲಿ ನನ್ನ ಕ್ಲಾಸಲ್ಲಿ ಏನು ಹೇಳ್ಕೊಡ್ತೀನೋ ಅದರದ್ದೇ ಕಂಪ್ಲೀಟ್ ಸೀರೀಸ್ ಥರನೇ ನಾನು ಯೂಟ್ಯೂಬಲ್ಲಿ ಕೂಡ ಫ್ರೀಯಾಗೇ ನಾನು ಪ್ಲೇಲಿಸ್ಟ್ ಹಾಕಿದ್ದೀನಿ. ಆ್ಯಂಡ್ ಅಗೇನ್ ಈ ಕೋರ್ಸಸ್ಸು ಅಷ್ಟೇ, ನೀವು ಯೂಡಮಿನಲ್ಲೂ ಅಷ್ಟೇ ಏನು ಅಷ್ಟು ಕಾಸ್ಟ್ಲಿ ಇರೋಲ್ಲ, ಎಲ್ಲ ₹500 ಆ ಥರ ಅರೌಂಡೇ ಇರುತ್ತೆ. ಅಗೇನ್ ಜಾಸ್ತಿ ಇರೋದು ಇರುತ್ತೆ, ಇಲ್ಲ ಅಂತಿಲ್ಲ, ಬಟ್ ನೋಡಿ ಇದೆಲ್ಲ ಮಿನಿಮಮ್ ₹540 ₹550 ಈ ಥರ ಇರುತ್ತೆ. ಅಗೇನ್ ನಾವು ಈ ₹500 ಎಲ್ಲ ಎಲ್ಲೆಲ್ಲೋ ಖರ್ಚು ಮಾಡ್ತೀವಿ, ಬಟ್ ಅಗೇನ್ ಒಂದಷ್ಟು ಜನರಿಗೆ ಇದು ಕೂಡ ಜಾಸ್ತಿ ಇರ್ಬೋದು. ಆ ರೀಸನ್ಗೋಸ್ಕರ ಅಂತಲೇ ನಾನು ನನ್ನ ಕಡೆಯಿಂದ ಒಂದು ಕಮ್ಯುನಿಟಿಗೆ ಹೆಲ್ಪ್ ಆಗಬೇಕು. ಇವಾಗ ನಾನು ಯೂಟ್ಯೂಬಿಂದ ಕಲ್ತಿದ್ದೀನಲ್ವಾ, ಯೂಟ್ಯೂಬ್ ಇರ್ಬೋದು ಇಲ್ಲ ಆನ್ಲೈನಲ್ಲಿ, ಅದೇ ರೀತಿ ನಾಳೆ ದಿನ ಯಾರಾದರೂ ಈ ಥರ ಕಲಿಯೋ ಇಂಟ್ರೆಸ್ಟ್ ಇರ್ತಾರೆ, ಸೊ ಅಂಥವ್ರಿಗೆ ನಾನೇನಾದರೂ ಕೊಡಬೇಕು, ಸೊ ನನ್ನ ಕಡೆಯಿಂದ ಒಂದು ಹೆಲ್ಪ್ ಆಗಬೇಕು ಅಂತ ಹೇಳ್ಬಿಟ್ಟು ನನ್ನ ಚಾನಲ್ಗೆ ಬಂದರೆ ಇಲ್ಲಿ ಪ್ಲೇಲಿಸ್ಟಲ್ಲಿ ನಾನು ನೋಡಿ ಆಫ್ಟರ್ ಎಫೆಕ್ಟ್ಸ್ ಮತ್ತು ಇದು ಪ್ರೀಮಿಯರ್ ಪ್ರೋ ಫಾರ್ ಬಿಗಿನರ್ಸ್ ಮತ್ತು ಆಫ್ಟರ್ ಎಫೆಕ್ಟ್ಸ್ ಫಾರ್ ಬಿಗಿನರ್ಸ್ ಇದೆರಡು ಪ್ಲೇಲಿಸ್ಟ್ ಮಾಡಿಟ್ಟಿದ್ದೀನಿ. ಸೊ ಯಾರ್ಯಾರು ಇವಾಗ ಕನ್ನಡದವ್ರು ಎಷ್ಟೊಂದು ಜನ ಇರ್ತಾರೆ ಎಡಿಟಿಂಗ್ ಎಲ್ಲ ಕಲಿಬೇಕು ಈ ಥರ ಇಂಟ್ರೆಸ್ಟೆಡ್ ಇರೋರು ಅಂತ ಹೇಳ್ಬಿಟ್ಟು, ಸೊ ಅವ್ರಿಗಂತಲೇ ಇದೆಲ್ಲ ಮಾಡಿರೋದು. ಆಫ್ಟರ್ ಎಫೆಕ್ಟ್ಸು ಈ ಥರದ್ದೆಲ್ಲ ನೀವು ಕಲಿಬೇಕಂದ್ರೆ ಫಸ್ಟು ಮೇಯ್ನು ಪ್ರಾಕ್ಟೀಸ್ ಮಾಡಲೇಬೇಕು. ಏನೇ ಟ್ಯುಟೋರಿಯಲ್ಸ್ ನೋಡೋದು ರೆಪ್ಲಿಕೇಟ್ ಮಾಡಿ, ಆಮೇಲೆ ಅವರು ಆ ಟೆಕ್ನಿಕ್ಸ್ ಅಂದರೆ ಏನು ಮಾಡ್ತಿದ್ದಾರೆ, ಯಾಕೆ ಆ ಪರ್ಟಿಕ್ಯುಲರ್ ಆ್ಯಕ್ಷನ್ಸ್ ಮಾಡ್ತಿದ್ದಾರೆ, ಅಂದರೆ ಇದನ್ನು ಯಾಕೆ ಮಾಡ್ತಿದ್ದಾರೆ, ಸೊ ಕಾನ್ಸೆಪ್ಟ್ಸ್ನ ಅರ್ಥ ಮಾಡ್ಕೊಳ್ಳಿ. ಆ್ಯನಿಮೇಷನ್ ಕಾನ್ಸೆಪ್ಟ್ಸ್ ಇರ್ಬೋದು, ಕೀ ಫ್ರೇಮ್ ಕಾನ್ಸೆಪ್ಟ್ಸ್ ಇರ್ಬೋದು. ಇನ್ನೊಂದೇನಂತ ಹೇಳಿದ್ರೆ ಒಂದಷ್ಟು ಕ್ರಿಯೇಟರ್ಸು ಈ ಥರ ಕಾನ್ಸೆಪ್ಟ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ಕೊಡೋರು ತುಂಬ ಕಮ್ಮಿ ನಾನು ನೋಡಿರೋ ಪ್ರಕಾರ. ಅವ್ರು ಏನಂತ ಹೇಳಿದ್ರೆ ಎಷ್ಟೊಂದು ಟ್ಯೂಟೋರಿಯಲ್ಸ್ ಏನಾದರೂ ಒಂದು ಎಫೆಕ್ಟ್ ಬೇಕಂತ ಹೇಳಿದ್ರೆ ಈ ಎಫೆಕ್ಟ್ ಹಾಕಿ ಈ ನಂಬರ್ಸ್ ಚೇಂಜ್ ಮಾಡಿ ನಿಮ್ಗೆ ಇದು ಬರುತ್ತೆ, ಆ ರೀತಿಯೇ ಟ್ಯುಟೋರಿಯಲ್ಸ್ ಇರೋದು. ತುಂಬ ಕಮ್ಮಿ ಟ್ಯುಟೋರಿಯಲ್ಸು ಕ್ಲೀನಾಗೆ ಎಕ್ಸ್ಪ್ಲೇನ್ ಮಾಡೋದು. ಆ ಮೇನ್ ರೀಸನ್ಗೋಸ್ಕರನೇ ನಾನು ನನ್ನ ಟ್ಯುಟೋರಿಯಲ್ಸು ಸ್ವಲ್ಪ ಲೆಂದಿ ಇರುತ್ತೆ, ಯಾಕಂದರೆ ನಾನು ಡೀಟೇಲಾಗೆ ಏನು ನಡೀತಿದೆ, ಯಾಕೆ ನಡೀತಿದೆ ಈ ಥರದನ್ನು ಎಕ್ಸ್ಪ್ಲೇನ್ ಮಾಡಿ ನಾನು ಮಾಡ್ತೀನಿ. ಯಾಕಂದರೆ ನನಗೆ ಆ ಥರ ಟ್ಯುಟೋರಿಯಲ್ಸ್ ಇಷ್ಟ. ಸೊ ಎಕ್ಸ್ಪ್ಲೇನ್ ಮಾಡಿ ಹೇಳ್ಕೊಡೋ ಟ್ಯುಟೋರಿಯಲ್ಸು ತುಂಬ ಕಮ್ಮಿ ಇದೆ, ಆ್ಯಂಡ್ ನಾನು ಆ ಥರ ಟ್ಯುಟೋರಿಯಲ್ಸ್ ಪ್ರಿಫರ್ ಮಾಡ್ತೀನಿ. ಆ ರೀಸನ್ಗೋಸ್ಕರ ನಾನು ಕೂಡ ಅದೇ ರೀತಿ ಟ್ಯುಟೋರಿಯಲ್ಸ್ ಮಾಡೋದು. ಹಾಗೆ ನನಗೆ ಯಾವುದಾದ್ರು ಹೆಲ್ಪ್ ಆಗಿದೆ, ಇವಾಗ ಟೆಕ್ಸ್ಚರ್ ಲ್ಯಾಬ್ಸ್ ಅಂತಿದ್ದಾರೆ, ಅವ್ನು ಕೂಡ ಅಷ್ಟೇ ತುಂಬ ಡೀಟೇಲಾಗಿ ಅವರು ಪ್ರತಿಯೊಂದು ಏನೇ ಎಫೆಕ್ಟ್ ಹಾಕಿದ್ರು ಯಾಕೆ ಹಾಕ್ತಿದ್ದಾರೆ ಅಂತೆಲ್ಲ ಹೇಳ್ಬಿಟ್ಟು ಅವ್ರು ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಹಾಕ್ತಾರೆ. ಸೊ ಅವರೆಲ್ಲ ಬಂದುಬಿಟ್ಟು ಆಟಾಡಿರೋದು ಕ್ಲೀನಾಗಿ, ಈ ಸಾಫ್ಟ್ವೇರ್ಗಳಲ್ಲಿ ಏನೇನಾಗುತ್ತೆ ಅಂತ ಅವ್ರಿಗೆ ಕ್ಲೀನಾಗಿ ಗೊತ್ತಿದೆ. ಸೊ ಹಾಗಾಗಿ ಅವ್ರು ಅಷ್ಟು ಚೆನ್ನಾಗಿ ಔಟ್ಪುಟ್ ಎಲ್ಲ ಮಾಡ್ತಾರೆ. ನನಗೆ ಆ ಥರ ಔಟ್ಪುಟ್ ಕ್ರಿಯೇಟ್ ಮಾಡಬೇಕಂತ ಇಷ್ಟ. ದಯವಿಟ್ಟು ಏನೇ ಟ್ಯುಟೋರಿಯಲ್ ನೋಡಿದ್ರು ಪ್ರಾಕ್ಟೀಸ್ ಮಾಡಿ, ರೆಪ್ಲಿಕೇಟ್ ಮಾಡಿ, ಡೈಲಿ ಅಟ್ಲೀಸ್ಟ್ ಒಂದು ½ hour ಇಂದ 1 hour ಟೈಮ್ ಸ್ಪೆಂಡ್ ಮಾಡಿ. ನೀವು ಏನೂ ಮಾಡದೇ ಇರೋಕ್ಕೂ ಏನೋ ಒಂದು ಮಾಡೋಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ಇವತ್ತು ಒಂದು ಬೇಸಿಕ್ ನೀವು ಸುಮ್ಮನೆ ಒಂದು ಟೆಕ್ಸ್ಟ್ ಹಾಕಿದ್ರೂ ನೆನ್ನೆಗಿಂತ ಬೆಟರ್ ಇರುತ್ತೆ. ನೆನ್ನೆ ನೀವು ಸಾಫ್ಟ್ವೇರ್ ಓಪನ್ ಮಾಡಿರಲಿಲ್ಲ, ಇವತ್ತು ಸಾಫ್ಟ್ವೇರ್ ಓಪನ್ ಮಾಡಿ ನೀವೊಂದು ಟೆಕ್ಸ್ಟ್ ಟೂಲ್ನ ಹೇಗೆ ಯೂಸ್ ಮಾಡೋದು ಅಂತ ಕಲ್ತ್ಕೊಂಡಿರ್ತೀರ. ಸೊ ಈ ಥರ. ಆ್ಯಂಡ್ ಯಾಕೆ ನಾನು ಪ್ರಾಕ್ಟೀಸ್ ಮಾಡ್ಬೇಕಂತ ಹೇಳ್ತೀನಿ ಅಂದರೆ, ನೋಡೋವಾಗ ಎಲ್ಲ ಅನಿಸುತ್ತೆ ಇದಿಷ್ಟ, ಇದು ನೋಡಿಬಿಟ್ಟು ಇದು ಮಾಡೋದು ಅಂತ. ಅಲ್ಲಿ ಹೋಗ್ಬಿಟ್ಟು ನೀವು ಸಾಫ್ಟ್ವೇರ್ ಮುಂದೆ ಹಿಂಗೆ ಕೂತ್ಕೊಂಡು ವರ್ಕ್ ಮಾಡೋವಾಗ ಆವಾಗ ಗೊತ್ತಾಗೋದು, ಏನೋ ಹೇಳಿದ್ರಲ್ಲ ಅವರು ಇಲ್ಲೇನೋ ಮಾಡ್ಬೇಕಂತೇಳಿ, ಆ ಥರ ನಿಮ್ಮ ತಲೆ ಓಡುತ್ತೆ. ಸೊ ಅದಕ್ಕೆ ಒಂದು ಸತಿ ಮಾಡಿದ್ರೆ ನಿಮ್ಮ ಮಸಲ್ ಮೆಮೊರಿ ನೆನಪು ಇಟ್ಕೊಳ್ಳುತ್ತೆ. ಅದು ನಾಳೆ ದಿನ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಅವತ್ತು ಇಲ್ಲೇನೋ ಕ್ಲಿಕ್ ಮಾಡಿದ್ನಲ್ಲ ಅಂತ ಆ ರೀತಿನಾದರೂ ನೀವು ಕಲಿತೀರ. ಆ್ಯಂಡ್ ಆ ರೀತಿ ಆದರೂ ಅಭ್ಯಾಸ ಆಗುತ್ತೆ. ಆ ಒಂದು ಮೇನ್ ರೀಸನ್ಗೋಸ್ಕರ ನಾನು ಸಜೆಸ್ಟ್ ಮಾಡೋದು, ಪ್ರಾಕ್ಟೀಸ್ ಮಾಡಿ, ಆವಾಗಲೇ ನೀವು ಕಲಿಯೋಕ್ಕಾಗೋದು. ಯಾಕಂತ ಹೇಳಿದ್ರೆ ಮೇಯ್ನು ಇದರಲ್ಲೆಲ್ಲ ಸಾಫ್ಟ್ವೇರ್ ಕಲಿಯೋದು ಅಷ್ಟು ಇಂಪಾರ್ಟೆಂಟ್, ಅಂದರೆ ಅಷ್ಟು ದೊಡ್ಡ ವಿಷಯ ಅಲ್ಲ. ಈಗಿನ ಕಾಲದಲ್ಲಿ ಸಾಫ್ಟ್ವೇರ್ಸ್ ಎಲ್ಲ ಆರಾಮಾಗಿ ಕಲಿಬೋದು. ಕ್ರಿಯೇಟಿವಿಟಿ, ಐಡಿಯೇಷನು ಇದು ಇಂಪಾರ್ಟೆಂಟು. ಅದೇ ಮೇಯ್ನ್ ಡಿಫ್ರೆನ್ಸ್ ಬರೋದು ನಿಮ್ಮ ವೀಡಿಯೋ ಔಟ್ಪುಟ್ಟು. ಯಾಕಂದರೆ ನಿಮ್ಮ ಮೈಂಡಲ್ಲಿ ಯಾವ ಥರ ಕ್ರಿಯೇಟಿವ್ ಇರುತ್ತೆ ಆ ಥರ ನೀವು ವೀಡಿಯೋಸ್ ಮಾಡೋಕ್ಕಾಗೋದು. ಅದೇ ಯುನಿಕ್, ಪ್ರತಿಯೊಂದು ಪರ್ಸನ್ಗೂ ಯುನಿಕ್ ಸ್ಟೈಲ್ ಕ್ರಿಯೇಟ್ ಮಾಡೋದು ಅದೇ. ಯಾಕಂದರೆ ಸಾಫ್ಟ್ವೇರ್ ಒಂದೇ, ವೀಡಿಯೋಸ್ ಎಡಿಟ್ ಮಾಡೋದೆಲ್ಲನೂ ಒಂದೇ. ಏನು ಡಿಫ್ರೆನ್ಸ್ ಮೇಯ್ನಾಗುತ್ತೆ, ಇದೇ ಮೇಯ್ನ್ ಡಿಫ್ರೆನ್ಸ್ ಬರೋದು. ಒಬ್ಬೊಬ್ರದ್ದು ಎಡಿಟಿಂಗ್ ಸ್ಟೈಲ್ ಒಂದೊಂದು ಥರ ಇರುತ್ತೆ, ಆ್ಯಂಡ್ ಯೋಚನೆ ಮಾಡೋ ರೀತಿ ಬೇರೆ ಥರ ಇದೆ. ಅದಕ್ಕೋಸ್ಕರನೇ ಯುನಿಕ್. ಇವಾಗ ಸಮಾಜದಲ್ಲೂ ಅಷ್ಟೇ, ಎಲ್ಲರೂ ಮನುಷ್ಯರೇ, ಬಟ್ ಒಬ್ಬರು ಒಂದೊಂದು ಥರ ಇರ್ತಾರೆ. ಯಾಕಂದರೆ ಅವ್ರ ಥಿಂಕಿಂಗ್ ಪ್ರಾಸೆಸ್, ಅವ್ರು ಯೋಚನೆ ಮಾಡೋ ರೀತಿ, ಅವರು ಆ್ಯಕ್ಷನ್ಸ್ ಮಾಡೋ ರೀತಿ ಆ್ಯಂಡ್ ಡಿಸಿಷನ್ ತೊಗೊಳ್ಳೋ ರೀತಿ ಡಿಫ್ರೆಂಟ್ ಆಗಿರುತ್ತಲ್ಲ, ಅದೇ ರೀತಿ ಇಲ್ಲೂ ಕೊಡೋಣ ಅಷ್ಟೇ. ಎಷ್ಟೊಂದು ಜನ ಎಡಿಟರ್ಸ್ ಇದ್ದಾರೆ, ಬಟ್ ಒಬ್ಬೊಬ್ಬರು ಎಡಿಟ್ರು ಒಂದೊಂದು ಥರ ಮಾಡ್ತಾರೆ. ನಿಮ್ಮ ಯುನಿಕ್ನೆಸ್ನ
ನೀವು ಹುಡ್ಕೋಬೇಕು. ಇವಾಗ ನನಗೆ ಸಿಂಪಲ್ ಮಿನಿಮಲ್ ಸ್ಟೈಲ್ ಇಷ್ಟ, ಅದಕ್ಕೋಸ್ಕರ ನನ್ನ ಎಡಿಟ್ಸ್ ಎಲ್ಲ ಸ್ವಲ್ಪ ಮಿನಿಮಲ್ ಆಗಿರುತ್ತೆ, ಥರ ಎಫರ್ಟ್ಲೆಸ್ ಥರ ಅನ್ಸುತ್ತೆ. ಅಂದರೆ ವೀಡಿಯೋನಲ್ಲಿ ಅಷ್ಟೇನು ಎಫರ್ಟ್ ಹಾಕಿಲ್ಲ ಆ ಥರನೂ ಅನಿಸ್ಬೋದು. ಯಾಕಂದರೆ ನನ್ನ ವೀಡಿಯೋನಲ್ಲಿ ನಾನು ಆಬ್ವಿಯಸ್ಲಿ ಅಷ್ಟು ಎಫರ್ಟ್ ಹಾಕಲ್ಲ, ಯಾಕಂದರೆ ನಾನು ಇನ್ಫಾರ್ಮೇಷನ್ ಮೇಲೆ ಸ್ಟ್ರೆಸ್ ಮಾಡ್ತೀನಿ. ಏನು ಇನ್ಫಾರ್ಮೇಷನ್ ಕೊಡ್ತೀನೋ ಕ್ವಾಲಿಟಿ ಇನ್ಫಾರ್ಮೇಷನ್ ಇರಬೇಕು. ಇಂಟ್ರೆಸ್ಟ್ ಇರೋರು ನೋಡ್ತಾರೆ, ಇಲ್ಲಾಂದರೆ ಫೈನ್. ಸೊ ನಾನು ಅಷ್ಟು ತಲೆ ಕೆಡ್ಸ್ಕೊಳಕ್ಕಾಗಲ್ಲ. ನನ್ನ ಕಡೆಯಿಂದ ಏನು ಇನ್ಫಾರ್ಮೇಷನ್ ಕೊಡಬೇಕು ಅದು ಕೊಡ್ತಾಯಿದ್ದೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಅವ್ರು ನೋಡ್ತಾರೆ, ನೋಡಿ ಅಂತ ಹೇಳಬೇಕು ಅನ್ನೋದೇನಿಲ್ಲ. ಈ ಥರ ಇರೋದು ನನ್ನ ವೀಡಿಯೋಸ್ ಎಲ್ಲ. ಸೊ ಮೋಸ್ಟ್ಲಿ ಸ್ವಲ್ಪ ಡ್ಯೂರೇಷನ್ ಜಾಸ್ತಿ ಆಗ್ತಿದೆ, ಸೊ ಇಲ್ಲಿಗೆ ನಿಲ್ಲಿಸೋಣ. ಮತ್ತು ಇನ್ನೊಂದ್ಸತಿ ಹೇಳ್ಬಿಡ್ತೀನಿ, ಪ್ರಾಕ್ಟೀಸ್ ಮಾಡಿ, ಟ್ಯುಟೋರಿಯಲ್ಸ್ಗಳು ನೋಡಿ. ಇವಾಗ ನಿಮ್ಮ ಹತ್ರ ಅಷ್ಟು ದುಡ್ಡಿಲ್ಲ ಅಂತ ಹೇಳಿದ್ರೆ ನನ್ನ ಚಾನಲ್ನಲ್ಲೇ ನಾನು ಆಲ್ರೆಡಿ ಪ್ಲೇಲಿಸ್ಟ್ ಎಲ್ಲ ಕ್ರಿಯೇಟ್ ಮಾಡಿದ್ದೀನಿ. ಟೈಮ್ ಸ್ಪೆಂಡ್ ಮಾಡಿ. ಅಗೇನ್ ಇದು ನಿಮಗೆ ಬೋರಿಂಗ್ ಅನ್ಸ್ತಂತ ಹೇಳಿದ್ರೆ ಪರವಾಗಿಲ್ಲ, ಸಾಫ್ಟ್ವೇರ್ ನೀವೇ ಓಪನ್ ಮಾಡಿ, ಎಷ್ಟಾಗುತ್ತೋ ಅಷ್ಟು ಕಲೀರಿ ನೀವು. ಇನ್ನು ಬೇರೆ ಒಳ್ಳೊಳ್ಳೆ ಕ್ರಿಯೇಟರ್ಸ್ ಇರ್ತಾರೆ ಬೇರೆಯವ್ರದ್ದು, ಅವ್ರದ್ದು ಕೂಡ ನೋಡಿ. ಇಲ್ಲಾಂದರೆ ನೀವು ಇಲ್ಲೇ ಪರ್ಸ್ನಲ್ ಆಗಿ ಬಂದು ಕಲಿಬೇಕಂದ್ರೂ ಫೈನ್, ನಾನು ಕ್ಲಾಸಸ್ ತೊಗೋತೀನಿ. ಅಗೇನ್ ಪರ್ಸ್ನಲ್ ಆಗಿ ಏನಂತ ಹೇಳಿದ್ರೆ ನಾವು ಟೈಮ್ ಸ್ಪೆಂಡ್ ಮಾಡ್ತೀವಲ್ಲ, ಅದಕ್ಕೋಸ್ಕರ ನಾವು ದುಡ್ಡು ತೊಗೊಳ್ಳೋದು. ಇಲ್ಲಿ ರೆಕಾರ್ಡೆಡ್ ಕ್ಲಾಸಸ್ಸಲ್ಲಿ ಏನಂದರೆ ನಾವು ಒಂದ್ಸತಿ ಹಾಕಿಬಿಟ್ಟು ಅಪ್ಲೋಡ್ ಮಾಡಿಬಿಟ್ಟಿರ್ತೀವಿ, ಸೊ ನಿಮಗೆ ಅನ್ಲಿಮಿಟೆಡ್ ಆಕ್ಸೆಸ್ ಇರುತ್ತೆ. ಸೊ ಇಲ್ಲಿ ನಾವೇನು ಮತ್ತೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದು ಎಲ್ಲ ಏನಿರಲ್ಲ. ಸೊ ಹಾಗಾಗಿ ನಾವು ಚಾರ್ಜ್ ಮಾಡೋದು. ಇವಾಗ ನಾನಿಲ್ಲಿ ರೆಕಾರ್ಡ್ ಮಾಡಿ ವೀಡಿಯೋಸ್ ಹಾಕೋವಾಗ ಆ ಟೈಮಲ್ಲಿ ನನಗೇನು ಅನಿಸಿರುತ್ತೆ, ಏನೇನು ಡೌಟ್ಸ್ ಬರ್ಬೋದು ಅದ್ರ ಮೇಲೆ ನಾನು ಒಂದು ಅಂದಾಜು ಮಾಡಿಬಿಟ್ಟು ನಾನು ಹಾಕಿರ್ತೀನಿ. ಇವಾಗ ಹೊಸೊಬ್ರು ಕಲಿಯೋರಿಗೆ ಒಬ್ಬೊಬ್ರಿಗೆ ಒಂದೊಂದು ರೀತಿ ಡೌಟ್ಸ್ ಬರುತ್ತೆ. ಸೊ ಅದೆಲ್ಲ ನನಗೆ ಗೊತ್ತಿರಲ್ಲ, ಸೊ ಅದು ನನಗೆ ಲರ್ನಿಂಗು ಇಲ್ಲಿ ಹೇಳ್ಕೊಡ್ತೀನಲ್ಲ ಆ ಟೈಮಲ್ಲಿ. ಸೊ ಹಾಗಾಗಿ ಅಗೇನ್ ಇಂಟ್ರೆಸ್ಟ್ ಇದ್ದರೆ ರೀಚ್ ಔಟ್ ಆಗ್ಬೋದು, ಬಂದು ಪರ್ಸ್ನಲಾಗಿ ಕಲಿಬೋದು. ಆನ್ಲೈನಲ್ಲಿ ಕೂಡ ಹೇಳ್ಕೊಡ್ತೀನಿ ನಾನು, ಸ್ಕ್ರೀನ್ ಶೇರ್ ಮಾಡಿ ಒನ್ ಕ್ಲಾಸಸ್ಸು. ಇಲ್ಲಿ ಆಫ್ಲೈನಲ್ಲಿ ಕೂಡ ಹೇಳ್ಕೊಡ್ತೀನಿ. ಮೇನ್ ಏನಂತ ಹೇಳಿದ್ರೆ ಪ್ರಾಕ್ಟೀಸ್ ಬಿಡಬಾರ್ದು. ಈ ಸ್ಕಿಲ್ಸ್ ಎಲ್ಲ ಕಲಿಬೇಕಂದ್ರೆ ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕು ಆ್ಯಂಡ್ ಇಂಟ್ರೆಸ್ಟೆಡ್ ಇರಬೇಕು ಮೇನಾಗಿ. ಸುಮ್ಮನೆ ಕಾಟಾಚಾರಕ್ಕೆ ಎಲ್ಲರೂ ಕಲಿತಾರೆ ಹಾಗಾಗಿ ನಾನು ಕಲಿಬೇಕು ಈ ಥರ ಮೈಂಡ್ ಸೆಟ್ ಇರಬಾರ್ದು. ಏನಾದರೂ ಒಂದು ಕಲಿತ್ರೆ ಒಂದು ಗೋಲ್ ಇಟ್ಕೋಬೇಕು, ಯಾಕೆ ಕಲಿತಾ ಇದ್ದೀನಿ, ಒಂದು ರೀಸನ್ ಇರಬೇಕು. ಸೊ ಆ ರೀಸನ್ ಫುಲ್ಫಿಲ್ ಮಾಡೋಕ್ಕೆ ಕಲಿಬೇಕು. ಇವಾಗ ನನಗೆ ಒಂದು ಇಂಟ್ರೆಸ್ಟ್ ಇತ್ತು, ಇನ್ನೊಂದು ಬಂದುಬಿಟ್ಟು ದುಡ್ಡು ಮಾಡಬೇಕಂತಿತ್ತು, ಆ ರೀಸನ್ಗೋಸ್ಕರನೇ ನಾನು ಕಲ್ತಿದ್ದು. ಸೊ ಆ ರೀತಿ ಏನಾದರೂ ಒಂದು ಗೋಲು ಏನಾದರೂ ಇಟ್ಕೊಂಡು ಇಂಟೆನ್ಷನ್ ಇಟ್ಕೊಂಡು ಕಲಿತ್ರೆ ನೀವು ಆರಾಮಾಗಿ ಕಲಿಬೋದು. ಇಲ್ಲಾಂದರೆ ಕಲಿಯೋ ನಿಮಗೂ ತೊಂದರೆನೇ, ಕಲಿಸೋರ್ಗು ತೊಂದರೆನೇ. ಇದೊಂದು ಮೈಂಡಲ್ಲಿ ಇಟ್ಕೊಳ್ಳಿ. ಈ ವಿಡಿಯೋನಲ್ಲಿ ಇದಿಷ್ಟೇ, ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಧನ್ಯವಾದಗಳು.